ಬುದ್ಧಿವಂತರು, ನಾವು ವಿದ್ಯಾವಂತರು. ಯಾವ ಕೆಲಸವನ್ನು ಮಾಡುವುದಿದ್ರು ಸರಿಯಾಗಿ ಯೋಚನೆ ಮಾಡಿಯೇ ಮಾಡಬೇಕಾದವರು. ಅದಲ್ಲ ಅಂತಾದ್ರೆ ಅವನತಿಗೆ ಕಾರಣವಾಗಿ ಅಣ್ಣ ಏನು ತಮ್ಮ ಅದೇ ಶಕ್ತಿವಂತರು ಹೌದು ನಾವು. ಆದರೆ ಈ ರೀತಿಯಾಗಿ ಸ್ವರ್ಗಾರೋಹಣ ಮಾಡಿದ್ರೆ ಮೋಸದಿಂದ ನಮ್ಮನ್ನು ಮುಂದೆ ಕೊಲ್ಲಿಸಲು ಸಾಧ್ಯತೆ ಉಂಟು. ಹೌದು ಹೌದು. ಈಗ ಅವ ಕೊಲ್ಲಿಸ್ತಾರೆ ಅಂತಾದ್ರೆ ನಾವು ಹೋಗದ ಇರೋಣವ. ಹಾಗಲ್ಲ, ನಮ್ಮ ಅಮೋಘವಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡಬೇಕು. ಅದು ಹೌದು. ಹೇಗೆ? ಅದು ಹೌದು. ಆವ ಬಲವಿದ್ದೊಡಂ ದೈವ ಬಲವಿಲ್ಲ ದೊಡೆ. ಯಾವ ಬಲ ಇದ್ದರೂ ಪ್ರಯೋಜನ ಇಲ್ಲ. ದೇವರ ಅನುಗ್ರಹ ನಮ್ಮ ಬಾಲಿಗೆ ಉಂಟು ಅಂತಾದ್ರೆ, ಗುರುಗಳ ಆಶೀರ್ವಾದ ನಮ್ಮ ಬಾಲಿಗೆ ಉಂಟು ಅಂತಾದ್ರೆ, ನಾವು ನಡೆಯುತ್ತಿರುವಂತಹ ದಾರಿಯಲ್ಲಿ ಮಾಡುತ್ತಿರುವ ಕಾರ್ಯದಲ್ಲಿ ಯಶಸ್ಸನ್ನು ಸಂಪಾದಿಸ್ತೇವೆ. ಯಾರು ಹೊಗಳಲಿ ಯಾರು ತೆಗಳಲಿ ನಮಗದು ಬೇಡ. ನಮಗೆ ಇರುವುದು ಗುರಿ ಒಂದೇ, ನಮ್ಮ ಕೆಲಸವನ್ನು ಮಾಡಿ ಮುಗಿಸುವುದು. ಅಣ್ಣ ಏನು ಈಗಲೇ ನಾವು ಕಾಡಿಗೆ ಹೋಗ್ಬೇಕು. ಹೋರಾಟ ಅಂತಾರವನ್ನು ಪ್ರವೇಶ ಮಾಡುತ್ತಹ ನಾವು ಅತಿಯಾದಂತಹ ಭಕ್ತಿಯಿಂದ ಆ ವಿಧಾತರನ್ನು ತಪಸ್ಸಿನಿಂದ ಒಲಿಸಿಕೊಂಡು ಅಮೋಘವಾದಂತಹ ಶಕ್ತಿಯನ್ನು ಸಂಪಾದನೆ ಮಾಡಿದಂತಾದ್ರೆ ಸುಲಭದಲ್ಲಿ ಇಂದ್ರಾದಿ ಸುಮರಸರನ್ನು ಬಗ್ಗುವಳಿಯಲಿಕ್ಕೆ ಕಾರಣ ಸಾಧ್ಯವಾಗುತ್ತದೆ. ಆದ್ದರಿಂದ ತಪಸ್ಸು ಮಾಡಬೇಕಮ್ಮ. ನಿನ್ನ ಸಲಹೆ ಸಾಂದರ್ಭಿಕವಾದುದೇ ಸರಿ. ಓಹೋ, ಈ ಕಾಲದಲ್ಲೂ ಘೋರವಾಗಿರುವಂತಹ ಕಾಂತಾರವನ್ನು ಸೇರಿಕೊಂಡು ಅದನ್ನು ಮೆಚ್ಚಿಸಿಕೊಂಡೆವು ಅಂತಾದ್ರೆ ನಮ್ಮ ಪಾಲಿಗೆ ಯಾವುದೇ ಸೋಲು ಸಂಭವಿಸುವುದಕ್ಕೆ ಸಾಧ್ಯವಿಲ್ಲ. ಹೌದು. ಮಹಾದ್ವಾರ ಕಾಣಿಸುತ್ತಾರೆ. ಹಾಗಾದ್ರೆ ಇದು ಸ್ವರ್ಗ ಇರಲು ಸ್ವರ್ಗ ಅಂತಾದ್ರೆ ಯಾರಾದ್ರೂ ಇಲ್ಲಿ ರಕ್ಷಣೆಯನ್ನು ಎಂತವನ್ನು ಆಡಬೇಕು ತಾನೆ. ನೋಡಿ ನೋಡಿ ಅಯ್ಯ, ಇಬ್ರು ಕಾಣ್ತಾ ಇದ್ದೀರಿ. ಯಾರು ನೀವು? ಏನು ಸಮಾಚಾರ? ಯಾಕೆ ಬಂದ್ರಿ? ಏನು ಸಮಾಚಾರ? ನಮ್ಮ ಪುಣ್ಯ ನಿನಗೆ ಕಂಡದ್ದು. ಬಹಳ ಬೇಗ ನೀನು ಕಂಡಿದ್ದಿ. ಹೌದೌದು. ಇಬ್ರು ನಮ್ಮನ್ನು ಪ್ರಶ್ನಿಸುವ ನಾನು ಇಲ್ಲಿ ಆಳುವ ಅಂದರೆ ಹೇಳುವ ಕೇಳುವ ಅಧಿಕಾರವುಳ್ಳವ ದ್ವಾರಪಾಲಕ. ಅಲ್ಲ, ನಾನು ದೇವೇಂದ್ರನೇ ಹೀಗೆ ಅಂತ ಹೇಳಿ ಅವರಿಗೆ ಏನು ಬರಗಾಲ ಬಂತು. ಹೌದಾ? ನೀನು ಅವನಿಂದ ನಾನು ಇಲ್ಲಿ ಮಾತ್ರ ಹೇಳು. ಯಾರು ನೀವು? ಏನು ಸಮಾಚಾರ? ಯಾಕೆ ಬಂದ್ರಿ? ಏನು ನಮ್ಮ ಸ್ವಲ್ಪ ವಿವರಿಸಿ. ಸರಿಯಾಗಿ ಕೇಳು, ಸಣ್ಣದು ಮಾಡಿ ಹಂಗೆ ವರ್ತಮಾನ ಕಾಲದಲ್ಲಿ ಯಾವುದು ವಿಷಯ ನಮ್ಮ ಬಗ್ಗೆ ದೊಡ್ಡದುಂಟು ಹೇಳಿ. ದೊಡ್ಡದು ಬೇಡ, ಸಣ್ಣದು ಬೇಡ ಅಂತ ಹೇಳಿದ್ರೆ ಸಣ್ಣದು ಮಾಡಲಿಕ್ಕೆ ಆಗುದಿಲ್ಲ. ನಾವು ದೊಡ್ಡದು ದೊಡ್ಡ ಶೋಣಿತಾಪುರದ ದೊರೆಗಳು ಹಾಳಾಗಿ ಹೋಗಿ ಬಾಕಿ ಬಗ್ಗೆ ನಿನ್ನ ಬಾಯಿ ಹಾಳಾಗಿ ಹೋಗಿದೆ. ಶೋಣಿತಾಪುರ ಶೋಣಿತಾಪುರದ ದೊರೆಗಳು ಸುಂದರ
ಸುಂದ ಉಪ ಸುಂದ ಅಣ್ಣ ತಮ್ಮಂದಿರು. ನೀವು ಸುಂದರರ? ನಿನ್ನ ಅಪ್ಪ ಸುಂದರ. ಉಪಸುಂದ ಉಪ ಸುಂದ ಅವನನ್ನು ನೋಡುವಾಗ ಗೊತ್ತಾಗುತ್ತಿಲ್ಲ. ಅವ ಸುಂದ, ನಾನು ಉಪ ಸುಂದ. ಇಬ್ಬರು ಸುಂದರರು. ನಾವು ಒಂದದೇ ಆಗ್ಬೇಕು. ಯಾಕೆ ಬಂದ್ರಿ? ಏನ್? ಸ್ವರ್ಗಲೋಕದ ಅಧಿಕಾರವನ್ನು ಪಡಿಬೇಕೆಂಬಂತ ಬಯಕೆ ನಮ್ಮಲ್ಲಿ ಅಡಕಲಾಗಿದೆ. ಆದ್ದರಿಂದ ಸ್ವರ್ಗದ ಪೀಠದಲ್ಲಿ ಕುಳಿತುಕೊಳ್ಳೆಂಬಂತ ಆಶೆಯಿಂದ ಇಲ್ಲಿಗೆ ಬಂದಿದ್ದೇವೆ. ನೀನು ನೇರವಾಗಿ ನಿನ್ನ ಅಪ್ಪನ ಬಳಿಗೆ ಹೋಗಬೇಕು. ಹ? ನಮ್ಮ ಅಪ್ಪ ಯಾಕೆ ನಮ್ಮ ಮೂಲ ಬೇಕು ಅಂತಾದ್ರೆ ಅದು ನಮ್ಮ ಅಪ್ಪ ಅಲ್ಲಿ ಕಾಡಿನಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ. ಅವರಿಗೆ ತಮ್ಮನನ್ನು ಸೇರಿಸಿಕೊಂಡು ಸುಂದೋಪಸುಂದರು ಎನ್ನುವಂತ ನಾಮವನ್ನು ಬರೆದವರು ಈ ದಾಖಲೋಕಕ್ಕೆ ದಾಳಿಯನ್ನು ಮಾಡಿದ್ದೀನಿ. ಹೌದು ದಾಖಲೋಕವನ್ನು ಪಡೆಯುವ ಉದ್ದೇಶವೇ ಹೌದು. ಬಿಟ್ಟು ಬಿಡುವ ಹಂಬಲವನ್ನು ಯಾಕೆ ಬಿಡಬೇಕು? ತ್ರಿಮೂರ್ತಿಗಳ ದಯೆಯಿಂದ ಪಡೆದಿದ್ದೇನೆ. ಶತಯಾಗಗಳನ್ನು ಮಾಡಿದ್ದೇನೆ. ಭಕ್ತಿಯಿಂದ ಪಡೆದಂತ ದಾಖಲೋಕವಿದು. ಶಕ್ತಿಯಿಂದ ಪಡೆಯೋದಕ್ಕೆ ಮುಂದೆ ಬಂದರೆ ತಲೆ ಹಾಕಿದ್ದೇನೆ. ಅಮರೇಂದ್ರ ಯಾಗ ಮಾಡುವುದರ ಮೂಲಕ ತ್ರೈಮೂರ್ತಿಗಳನ್ನು ಮೆಚ್ಚಿಸಿಕೊಂಡು ಪಡೆದಿರುವಂತಹ ಸ್ವರ್ಗ. ಹಾಗಾದರೆ ಇದು ಇದ್ದೇ ಆ ಸ್ವರ್ಗವನ್ನು ಪಡೆದವರು ಇಲ್ಲವೇ? ಇದ್ದಾರೆ, ಪಡೆದಿದ್ದಾರೆ. ಈಗ ಯಾಕೆ ಆಗುವುದಿಲ್ಲ? ನನ್ನ ಅಪ್ಪನೂ ಪ್ರಯತ್ನ ಮಾಡಿದ್ರು. ನನ್ನ ಅಪ್ಪನ ಪರಿಚಯ ಮಾಡಿದ್ರು. ಆ ಒಂದು ಕಾಲದಲ್ಲಿ ಭೂಲೋಕಕ್ಕೆ ಇಳಿದೆಯಂತೆ ಪರಮೇಶ್ವರನ್ನು ಮೆಚ್ಚಿಸುವುದಕ್ಕೆ ಅರ್ಚಿಸುವುದಕ್ಕೆ ಹೋಗುವಾಗ ಸುಮರಳು ಬೇಕು ಅಂತ ಕೊಯ್ಯುತ್ತಾ ಇರುವಾಗ ನಿನಗೆ ನೀರಡಿಕೆ ಆಯ್ತಂತೆ, ಬಾಯಾರಿಕೆ ಆಯ್ತಂತೆ, ಎಲ್ಲ ಬಾಕಿ ಬಂದಿದೆ. ಬಾಯಾರಿಕೆ ಆದಾಗ ಉತ್ತಮವಾಗಿರುವಂತಹ ಅತಿ ಉತ್ಕೃಷ್ಟವಾಗಿರುವಂತಹ ಆ ಪಾನೀಯವನ್ನು ತಂದು ನಿನಗೆ ಕೊಟ್ಟ ಅಂತಹ ನನ್ನ ಅಪ್ಪನನ್ನೇ ವಧಿಸಿದೆ. ವಧಿಸುವುದಕ್ಕೆ ಕೊಲ್ಲುವುದಕ್ಕೆ ಕಾರಣ ಅದೇ. ಆ ಹಗೆಯನ್ನು ತಿಳಿಸಿಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಒಳ್ಳೆಯ ಮಾತಿನಿಂದ ಹೇಳ್ತೇನೆ, ಸ್ವರ್ಗಲೋಕವನ್ನು ಬಿಟ್ಟುಕೊಂಡು ಮತ್ತೆ ಎಷ್ಟು ಅಂತ ನೀನು ಒಬ್ಬನೇ ಅನುಭವಿಸುವುದು. ನಮಗೂ ಒಂದು ಆಸೆ ಅಂತ ಇಲ್ವಾ? ಹೌದು, ತರುಣಿಯರು ನಮಗೆ ಬೇಕು, ಇಲ್ಲಿರುವಂತಹ ಅಧಿಕಾರ ಬೇಕು. ಸ್ವಲ್ಪ ನಿಮಿಷ ಐರಾವತದಲ್ಲಿ ಒಮ್ಮೆ ಕುಳಿತುಕೊಳ್ಳಬೇಕು. ಎಷ್ಟು ಸಮಯ ನಾನು ಕುಳಿತುಕೊಳ್ಳದೆ? ಹೌದಾ? ಭೂಲೋಕದಲ್ಲಿ ಇದ್ದ ನಮ್ಮ ರಥದಲ್ಲಿ ಕುಳಿತನ್ನು ಬಿಟ್ಟರೆ ಐರಾವತದಲ್ಲಿ ಕುಳಿತುಕೊಳ್ಳಿಲ್ಲ. ಒಂದು ಅವಕಾಶ ಕೊಡುವ
ದೇವರೊಬ್ಬ. ಒಂದು ಮನ್ವಂತರದ ಕಾಲ ದೇವೇಂದ್ರ ಒಬ್ಬಲಿ. ಈಗ ನನ್ನ ಅಧಿಕಾರದಲ್ಲಿ ಇನ್ನೊಬ್ಬ ಬಂದು ಕೇಳುವುದಕ್ಕೆ ಯಾವತ್ತೂ ಸಾಧ್ಯವಿಲ್ಲ. ನಿನಗೆ ಆಸೆ ಇರಬಹುದು, ಅದು ನಿನ್ನ ಲೋಕದಲ್ಲಿ ಈಡೇರಿಸಿಕೊ. ಆದ್ರೆ ಈ ದೇವಲೋಕ ನಿನ್ನಂತವರಿಗೆ ದಕ್ಕುವಂತದ್ದಲ್ಲ. ಯಾಕೆ ತಪ್ಪುವುದಿಲ್ಲ? ಯಾಕೆಂದ್ರೆ ಪ್ರಶ್ನಿಸುವುದಕ್ಕೆ ಬಂದಿದ್ದೇನೆ, ತಪ್ಪಿಸಿಕೊಡ್ತೇವೆ ಎನ್ನುವಂತಹ ನಮ್ಮಲ್ಲಿ ನಿನ್ನ ಮನಸ್ಸು ಅಂತದ್ದು ದುಷ್ಪ್ರವೃತ್ತಿಯನ್ನು ಹೊಂದಿದೆ. ಯಾವತ್ತು ದುಷ್ಟರಿಗೆ ಈ ದೇವಲೋಕ ಬಗೆಯುವುದಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ ನೀನು ದುಷ್ಟ, ನೀನು ಪಾಪಿ, ನೀನು ಅಧಮ. ಹೇಗೆ ಏನೆಂತಲ್ಲ, ನಾವು ದಾನವನ್ನು ಪ್ರಯತ್ನದ ಮೂಲಕ ಬ್ರಹ್ಮದೇವರನ್ನು ವರಿಸಿಕೊಂಡು ತಪಸ್ಸನ್ನು ಆಚರಿಸುವುದರ ಮೂಲಕ ಕಷ್ಟಪಟ್ಟೆ ಪಡೆದಿದ್ದೇವೆ, ಇಲ್ಲಿಗೆ ಏರಿದ್ದೇವೆ. ಎಲ್ಲವರಿಗೂ ಈ ಸ್ವರ್ಗಕ್ಕೆ ಏರುವುದಕ್ಕಾಗುತ್ತದ? ನಿನಗೆ ಬಿಟ್ಟು ಕೊಟ್ಟರೆ ಏನು ಸಾಹಿತ್ಯ ಏನು ಗೊತ್ತಾ? ಹಾಗೆಂದು ನಮಗೆ ಒಂದು ಬರುವಂತರ ಬೇಕು ಅಂತ ಇಲ್ಲ. ನಾವು ಅಲ್ಪದರಲ್ಲಿಯೇ ಸ್ವಲ್ಪ ಇದರಲ್ಲಿಯೇ ಸಂತೋಷವನ್ನು ಅನುಭವಿಸುವ. ಹೌದಾ? ನಮಗೆ ದೀರ್ಘಕಾಲ ಬೇಡ, ಸ್ವಲ್ಪ ಸಮಯ ಸಾಕು. ಮತ್ತೆ ಬೇಕು ಅಂದರೆ ನಿಮಗೆ ಬಿಟ್ಟು ಕೊಡ್ತೇವೆ. ನೀವು ದೊಡ್ಡ ಸ್ವಾರ್ಥಿಗಳಾಗಿದ್ದೀರಿ. ನೀನೇನು ಕಡಿಮೆ ಸ್ವಾರ್ಥದಲ್ಲಿ? ಮೂರು ಲೋಕವನ್ನು ಪಾಲಿಸುವವ, ಲೋಕದ ಜನರಿಗಾಗಿ ನಾನಿರುವವನು. ನಾವು ಕೂಡ ನಮ್ಮವರಿಗಾಗಿ, ದಾನವರ ಏಳಿಗೆಗಾಗಿ, ರಾಕ್ಷಸರ ಏಳಿಗೆಗಾಗಿ ಈ ಸ್ವರ್ಗವನ್ನು ಬಯಸುತ್ತಾ ಇದ್ದೇವೆ. ನಮಗೆ ರಾಕ್ಷಸರು ಸಜ್ಜನರು ಅನ್ನುವ ತಾರತಮ್ಯ ಇಲ್ಲ. ಒಳ್ಳೆ ರೀತಿಯಲ್ಲಿ ಬಂದ್ರೆ ಒಳ್ಳೆ ರೀತಿಯ ಗೌರವವನ್ನು ಕೊಡ್ತಾರೆ. ಈಗ ಒಳ್ಳೆಯ ರೀತಿಯಲ್ಲಿ ಕೇಳಿದ್ರೆ ನಿನಗೆ ಏನು ಮಾಡುವುದಿಲ್ಲ, ಯುದ್ಧ ಇಲ್ಲ, ವಿರಾಮ ಯುದ್ಧಕ್ಕೆ ಅಲ್ಲ. ಒಳ್ಳೆ ರೀತಿಯಲ್ಲಿ ಕೇಳುವುದಕ್ಕೆ ಇದು ದೇವಲೋಕವನ್ನು ಕೇಳುವುದಲ್ಲ. ಬೇಕಾದನ್ನೇ ಕೇಳಬೇಕು. ನಮಗೆ ಬೇಕು ಬೇಕು ಅಂತಾದ್ರೆ ಕೊಡುವುದಿಲ್ಲ. ಈಗ ನಿನಗೂ ಬೇರೆಯವರು ಕೊಟ್ಟದ್ದಲ್ವ, ಅದನ್ನು ಕೊಡುವುದಕ್ಕೆ, ಈಗ ಬೇರೆಯವರು ಕೊಟ್ಟದ್ದನ್ನು ಕೊಡುವುದಕ್ಕೆ ನಿನಗೆ ಸಾಧ್ಯ ಉಂಟಾ? ಯಾಗವನ್ನು ಮಾಡಿ 3 ಮೂರ್ತಿಗಳನ್ನು ಮೆಚ್ಚಿಸಿ ಆಮೇಲೆ ಬನ್ನಿ. 3 ಬೇಡ, ಹುಡುಕ ಬ್ರಹ್ಮದೇವರನ್ನು ಮೆಚ್ಚಿಸಿಕೊಂಡಿದ್ದೇನೆ. ಅತುಲವಾಗಿರುವಂತಹ ಪರಾಕ್ರಮ ಇದೆ, ದೈವ ಬಲ ಇದೆ. ಸಭೆಯಲ್ಲಿ ಆಗ್ತಾರೆ ಇಷ್ಟು ಮಂದಿ ಧಾರಾವರೆಗಿಂತಹ ಸಭೆ ನಾವು ಕಾಣಲಿಲ್ಲ. ಈಗ ಆಗಬೇಕು ಎನ್ನುವ ಹಾಗೆ ಉದ್ದೇಶದಿಂದ ಬಂದವರು ನಾವು. ನಮ್ಮ ಆಶಯ ಏನಿದೆ, ನಮ್ಮ ಆಕಾಂಕ್ಷೆ ಈಡೇರಿದ ಹಾಗಾಯಿತು. ದೇವತೆಗಳೆಲ್ಲ ಓಡಿದ ದಾರಿಯಲ್ಲಿ ಹುಲ್ಲು ಹುಡ್ಲಿಕ್ಕಿಲ್ಲ. ಎಲ್ಲಿ ಇದ್ದಾರೆ ಅಂತ ಹುಡುಕಲಿಕ್ಕೆ ಕಷ್ಟ. ಅಲ್ಲ, ಸ್ವರ್ಗಲೋಕದಲ್ಲಿ ಹುಲ್ಲು ಹುಟ್ಟುವುದಿಲ್ಲ, ಹುಡ್ಲಿಕ್ಕೂ ಇಲ್ಲ. ಆದ್ರೆ ಅಡಿದುಡಿದವರಿದ್ದಾರೆ. ನಮ್ಮಾಗಿ ತರುಣಿಯರು ಮತ್ತೆ ಚಿತ್ರಸೇನ ಅವರೆಲ್ಲ ಸರಿಯಾಗಿ ಸಮಯಕ್ಕೆ ಬಂದು ಅವರದಾಗಿರುವಂತಹ ಕರ್ತವ್ಯವನ್ನು ಮಾಡಿ ಆ ಪುರತರುಣಿಯರಿದ್ದಾರಲ್ಲ, ನಮಗೆ ಹೌದಾ? ಆಗ ಅವರೆಲ್ಲ ಸಮಯಕ್ಕೆ ಸರಿಯಾಗಿ ನರ್ತನ ಮಾಡಬೇಕು. ಅವರ ನರ್ತನ ಬಂದೊಮ್ಮೆ ನೋಡಬೇಕು. ಇವತ್ತು ನರ್ತನವನ್ನೇ ನೋಡುತ್ತಾ ಯಾರಾದ್ರೂ ಸನ್ಮಾನಕ್ಕೆ ನಮ್ಮನ್ನು ಸೇರಿಸಿಕೊಂಡು ಬಂದರೆ ಇಲ್ಲ ಅಂತ ಹೇಳಬೇಡ. ಅಲ್ಲ, ನಮ್ಮಲ್ಲಿ ಇದ್ದಾರೆ ಹೇಳುವವರು ಅಭಿಮಾನದಲ್ಲಿ ನಮ್ಮ ಅದಕ್ಕೆ ಹಬ್ಬ 3 ತಾಸಿನ ಬರ್ತಾರೆ.
ಲೋಕದಲ್ಲಿ ನಡೆಯಬೇಕು ಆದ್ರೆ ಸರಿಯಾದಂತಹ ಧರ್ಮವನ್ನು ಸಾಕಬೇಕು. ನಮ್ಮ ದಕ್ಷ ಆಡಳಿತ ಕ್ರಮವನ್ನು ಅವರು ಕೂಡ ಅನುಸರಿಸಬೇಕು. ಒಂದು ವೇಳೆ ಅವರು ಅನುಸರಿಸುವುದಿಲ್ಲ, ಅಲ್ಲ ವಿರೋಧವನ್ನು ವ್ಯಕ್ತಪಡಿಸುತ್ತಾರೆ ಅಂತಾನೆ ಅವರನ್ನು ದಂಡಿಸುವುದು ಕಠಿಣ ಶಿಕ್ಷೆ, ಮರಣ ದಂಡನೆ ಹಾಗಾಗಿ ಅದರ ಗೊಡವೆಗೆ ನಾನು ಹೋಗುವುದಿಲ್ಲ. ಹಾಗಿದ್ರೆ ಚಿಕ್ಕ ಪ್ರಾಯದಂತಹ ಸಂದರ್ಭದಲ್ಲಿ ಕಾಳಗವು ನೀವು ಮಾಡಿರ್ಬೋದು. ಈಗ ನೀವು ಕಾಳಗ ಮಾಡಿದ್ರೆ ಗಾಯ ಸಾಧಿತು ಸ್ವಾಮಿ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಏನು ಕಾಳಗ ಕ್ಷತ್ರಿಯರಾದವರಿಗೆ ಯಾವಾಗ ಕಾಳಗಕ್ಕೆ ಯಾರು ಕರೆಯುತ್ತಾರೋ ಸಂತೋಷದಿಂದಲೇ ಮುನ್ನುಗ್ಗುತ್ತಾರೆ, ರಣಕ್ಷೇತ್ರಕ್ಕೆ ಶಕ್ತಿಯನ್ನು ಪ್ರದರ್ಶಿಸುತ್ತಾರೆ. ನೀನು ಚಿಕ್ಕ ಪ್ರಾಯದವಳು, ನನ್ನ ಮಾತನ್ನು ಮೀರಿ ಸಮರವೇ ಸಿದ್ಧ ಎನ್ನು ಹಾಗೆ ಮುಂದೆ ಬಂದ್ರೆ ಏನ್ ಮಾಡ್ತೀರಿ? ನಿನಗೆ ಸೊಕ್ಕು ಏರಿದೆ ಎನ್ನುವುದು ಸ್ಪಷ್ಟವಾಗ್ತದೆ. ಸೊಕ್ಕು ಏರಿದ್ರೆ ಅದನ್ನು ಮುರಿಯಲೇಬೇಕು. ನೀನು ಮುಂದೆ ಬಂದ್ರೆ ನಿನ್ನ ಸೊಕ್ಕನ್ನು ಮುರಿಯುತ್ತೇನೆ. ಕಂಡು ಮಾತನಾಡದಿಂದ ಕಂಡು ಮಾತನಾಡದಿಂದ ಕಣ್ಣು ಸರಿಯಾಗಿ ಕಾಣುತ್ತದೆ ನಿಮಗೆ. ಯಾವುದು ಏನಂತ ಹೇಳಬೇಕಂತಿಲ್ಲ. ಕಾಲಿಡುವ ಮುನ್ನ ಕಣ್ಣಿಡಬೇಕು, ಕಾರ್ಯ ಮಾಡುವ ಮುನ್ನ ಆಲೋಚನೆ ಮಾಡಬೇಕು. ಸಿದ್ಧ ಪುರುಷರಾಡಿದಂತಹ ಮಾತು, ಅದನ್ನು ಯಾರು ಯಾವ ಕಾರಣಕ್ಕೂ ತಪ್ಪುವುದಕ್ಕಿಲ್ಲ, ತಪ್ಪಬಾರದು. ಅದು ಶಾಸ್ತ್ರ ಪದ್ಧತಿ ಹಾಗೆ ಉಂಟು. ಹಾಗಂತೇಳಿ ಬಂಡುತನದಿಂದ ಬಂದು ನೀವು ಮಾತನಾಡುತ್ತಾ ಇದ್ದೀರಿ. ಏನು ಸ್ವಾಮಿ, ಏನು ಕೊಂಡುತ್ತನ? ದೊಡ್ಡ ದೊಡ್ಡ ಮಾತನಾಡಿದ್ರೆ ನಿಮ್ಮನ್ನು ನೋಡಿ ಹೆದರಿಕೊಂಡು ನಾನು ಬಿಟ್ಟು ಹೋಗುತ್ತಿದ್ದ ನೀವು ಭಾವಿಸಿರಬಹುದು. ಸ್ವಾಮಿ, ಶಕ್ತಿ ಪರಾಕ್ರಮ ಎಳೆಯ ಪ್ರಾಯದ ಹೆಣ್ಣಲ್ಲಿ ಎಷ್ಟು ಏನು ಉಂಟಂತ ನೋಡ್ಬೇಕಂತಾದ್ರೆ ಒಮ್ಮೆ ಕಣಕ್ಕೆ ಇಳಿ ಕಾಳಗವನ್ನು ಮಾಡಿ ಆಮೇಲೆ ಶರದ ಮುಖಾಂತರ ಗೆಲ್ಲಬೇಕು. ತಾವು ಸಾಮರ್ಥ್ಯ ಉಂಟಂತಾದ್ರೆ ಹೋರಾಟ ಮಾಡಿ.
ಅಂದರಂತೆ ಒಂದು ಎಮ್ಮನು ಮುಂದಗೆ ಸೈನ ಎಳೆಯ ವಯಸ್ಸಿನವಳು ನೀನು ಎನ್ನುವ ಹಾಗೆ ನಿನ್ನಲ್ಲಿ ಸ್ವಲ್ಪ ಸಮಾಧಾನದಿಂದ ಮಾತನಾಡುವುದಕ್ಕೆ ತೊಡಗಿದೆ. ಯಾರೇ ಆಗಲಿ ತಿಳಿದವರು ತಿಳಿಯದವರಿಗೆ ಬುದ್ಧಿಯ ಮಾತನ್ನು ಹೇಳಬೇಕಾದ್ದು ಧರ್ಮ. ರಣಕ್ಷೇತ್ರ ಸಮ್ಮತವಲ್ಲ ನಿನಗೆ. ಸಮರ ಮಾಡುವುದಕ್ಕೆ ನೀನು ಶಕ್ತಳಲ್ಲ ಎನ್ನುವ ಹಾಗೆ ನಿನಗೆ ನೀತಿಯನ್ನು ಹೇಳಿದ್ರೆ ಸಮರಾಂಗಣದಿಂದ ಹಿಂದೆ ಹೋಗುವುದಕ್ಕೆ ಸಿದ್ಧಳಿಲ್ಲ. ಬದಲಾಗಿ ಮುದುಕನಲ್ಲಿ ಆದರೂ ಹೋರಾಟ ನಡೆಸ್ತೇನೆ, ಜಯ ಗಳಿಸ್ತೇನೆ, ಮುದುಕನ ಪರಾಕ್ರಮವನ್ನು ಪರೀಕ್ಷಿಸ್ತೇನೆ ಅಂತ ಹೊರಟಿದ್ದೀಯ. ಇಷ್ಟು ಅಹಂಕಾರ, ಇಷ್ಟು ಉಲ್ಲಾಸ, ಇಷ್ಟು ಶೌರ್ಯ ನಿನ್ನಲ್ಲಿ ಉಂಟು ಅಂತ ಆದ್ರೆ ನಿನ್ನಿಂದ ಎಷ್ಟೋ ಪ್ರಾಯದಲ್ಲಿ ಹೆಚ್ಚಿನವ, ಇಂತಹ ರಣಕ್ಷೇತ್ರದಲ್ಲಿ ಎಷ್ಟೋ ಬಾರಿ ಹೋರಾಡಿದವ, ಜಯ ಗಳಿಸಿದವ ನಾನು ಹಿಂದುಳಿಯುತ್ತೇನೆ. ಪ್ರಾಯದಲ್ಲಿ ಸಣ್ಣವಳು ಅಂತ ನಿನಗೆ ನೀತಿ ಹೇಳಿದ್ದು ನಾನು. ಪ್ರಾಯದಲ್ಲಿ ಸಣ್ಣವಳನ್ನ ನೀತಿ ಮಾತ್ರ ನೀವು ಹೇಳಬಹುದು. ಶಾಸ್ತ್ರ ಅಸ್ತ್ರ ಎಲ್ಲವನ್ನು ಕಲಿತು ಬಂದವಳು ನಾನು. ಕಲಿತದ್ದು ಸಾರ್ಥಕವಾಗಬೇಕಿಂತಾದ್ರೆ ಕಾಳಗವನ್ನು ಮಾಡಲೇಬೇಕು. ನನ್ನ ಮುಂದೆ ಪ್ರದರ್ಶನ ಆಗಬೇಕು. ಹೌದಾ? ಶಕ್ತಿ ಸಾಮರ್ಥ್ಯ ನೋಡ್ಬೇಕಲ್ಲ. ಬಾಪುರೆ ರಣನೋಳು ನಿನ್ನ ಇನ್ನು ಚಾಪತಿಯಲ್ಲಿ ಸಂಪನ್ನ ಕೋಪದ ದೇವರಾಕೆಯು ಲೋಕಮೂಲೊಳಪಹಾಸ್ಯಗಳನ್ನು ತೀರ ನೀನೆ ಸಗದಿರುವನ ಸತ್ಕರಿಸೀಗ ನಾರಿ ಬಳಿಯುವೈರಿಯಲ್ಲ ನಿನಗೆ ಬಾಪುರೆ ಬಾಪುರೆ ಜಗವಿ ಒಬ್ಬವಾರವಿ ಬಾಪುರೆ ಮಹರ್ಷಿಗಳು, ತ್ರಿಲೋಕ ಸಂಚಾರಿಗಳು ಆಸ್ಥಾನದಲ್ಲಿ ಓಲವಸ್ತನಾದಂತಹ ಸಂದರ್ಭದಲ್ಲಿ ಆಶೀರ್ವದಿಸುವುದಕ್ಕಾಗೋ ಹೊಸ ಸುದ್ದಿಯನ್ನು ಮುಟ್ಟಿಸುವುದಕ್ಕಾಗಿಯೋ ಬರುವವರು. ಆದ್ರೆ ಇವತ್ತು ಹಾಗಲ್ಲ. ಈಗ ಇಲ್ಲಿ ಅನಿವಾರ್ಯವಾಗಿ ರಣಕ್ಷೇತ್ರಕ್ಕೆ ಬಂದು ಬಿಟ್ಟರಲ್ಲ. ರಣಕ್ಷೇತ್ರಕ್ಕೆ ಅನಿವಾರ್ಯವಾಗಿ ಬರಬೇಕಾಯ್ತು ನೀನು. ಶೂರಸೇನ ನೀನು ಹೌದು, ಹೆಸರಿಗೆ ತಕ್ಕ ಹಾಗೆ ಶೂರನೂ ಇದ್ದೀಯ. ಆದ್ರೆ ನೀನು ಹೋರಾಡುವುದಕ್ಕೆ ಮುಂದಾಗಿದ್ದೀಯಲ್ಲ, ಇದು ಸರಿಯೇ? ಸ್ವಾಮಿ, ಹೆಸರಿಗೆ ತಕ್ಕಂತೆ ಶೂರನಾಗಿದ್ದೀಯ ಎನ್ನುವಂತ ಮಾತು ಕೇಳಿದಾಗ ಸಮಾಧಾನವಾಯಿತು. ಯಾಕಂದ್ರೆ ನಿಮ್ಮಂತಹ ಪೂಜ್ಯರ ಬಾಯಿಂದ ಇಂತಹ ಒಂದು ಮಾತನ್ನು ಕೇಳಿದ್ರೆ ಅದಕ್ಕಿಂತ ದೊಡ್ಡ ದೊಡ್ಡದು ಮತ್ತೇನಿದೆ ಸ್ವಾಮಿ. ಯಾರಿಗೆ ಅದು ಯೋಗ್ಯವೋ ಅವರಿಗೆ ನಾನು ಹೇಳ್ತಾ ಇದ್ದೇನೆ. ಆದ್ರೆ ನೀನೀಗ ಹೋರಾಡುವುದಕ್ಕೆ ಮುಂದಾಗಿದ್ದೀಯ. ಈಗ ಹೋರಾಟಕ್ಕೆ ಒಬ್ರು ಬರ್ತಾರೆ ಅಂತ ಆದ್ರೆ ಅವರಲ್ಲಿ ಕ್ಷತ್ರಿಯನಾದವ ಹೋರಾಟವನ್ನೇ ಮಾಡಬೇಕಲ್ಲ. ಅದು ಸರಿ. ಹೋರಾಟ ಬೇಡ ಎನ್ನುವ ಹಾಗೆ ನೀತಿಯ ಮಾತನ್ನು ಹೇಳಿದ್ರೆ ಅದನ್ನು ಧಿಕ್ಕರಿಸಿ ಧನುರ್ಬಾಣಗಳನ್ನು ಧಾರಣೆ ಮಾಡಿ ಮುಂದೆ ಬಂದ್ರೆ ನಾನು ಹಿಂದೆ ಸರಿದ್ರೆ ಹೇಳಿ ಅಂತ ಹೇಳುವುದಿಲ್ವೇ ಸ್ವಾಮಿ? ಅದು ಹೌದು. ನೀನು ಏನು ಕಲಿ
ಕಲಿತಿದ್ದೆಯೋ ಅಸ್ತ್ರವಿದ್ಯೆ ಶಸ್ತ್ರವಿದ್ಯೆ ಅದನ್ನು ಪ್ರಯೋಗಿಸಬೇಕಾದದ್ದು ನಿನ್ನ ಧರ್ಮ. ಕ್ಷತ್ರಿಯ ಧರ್ಮಕ್ಕನುಸಾರವಾಗಿ ನೀನು ಯುದ್ಧವನ್ನು ಮಾಡ್ತಾ ಇದ್ದೀಯ. ಆದ್ರೆ ಯುದ್ಧ ಮಾಡಬೇಕಾದದ್ದು ಯಾರಲ್ಲಿ? ವಿರೋಧಿಗಳಲ್ಲಿ. ಅವಳು ವಿರೋಧಿಯಾಗಿ ಬಂದಿದ್ದಾಳಲ್ಲ. ವಿರೋಧಿ ಹಾಗೆ ಬಂದಿರಬಹುದು, ಆದ್ರೆ ಆಕೆ ನಿನಗೆ ವಿರೋಧಿ ಅಲ್ಲ. ಮೂರು ಲೋಕದಲ್ಲಿ ಏನ್ ಆಡಿಯಾರು ನೀನು ಅವಳಲ್ಲಿ ಯುದ್ಧ ಮಾಡಿದ್ರೆ? ಯಾಕಂತಂದ್ರೆ ಅವಳು ಯಾರು ಎಂಬುದಾಗಿ ನೀನು ಅರಿಯದಾದೇ ಹೋದೆಯಲ್ಲ. ಯಾರಾಗಿ? ಹೆಣ್ಣು ಮೀನಾಕ್ಷಿ ಅಂತ ಹೆಸರಂತೆ. ಮೀನಾಕ್ಷಿ ಅಂತ ಹೆಸರು ಹೌದು, ಹೆಣ್ಣು ಹೌದು, ಪರಾಕ್ರಮಿಯೂ ಹೌದು, ಆದ್ರೆ ಸಂಬಂಧ ಆಗಿದ್ದಾಳೆ. ಸಂಬಂಧದ ಬಗ್ಗೆ ಮೊದಲೇ ನಾನು ಪ್ರಶ್ನಿಸಿದ್ದೇನೆ. ನಿನ್ನ ತಂದೆ ಯಾರು, ತಾಯಿ ಯಾರು, ನೀನು ಮೆಟ್ಟಿನ ಸ್ಥಳ ಯಾವುದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಅವಳು ಸಮರವೇ ಸಿದ್ಧಾಂತ ಮುಂದೆ ಬಂದಿದ್ದಾಳೆ. ಹೌದು, ಈಗ ಗೊತ್ತಾದ್ರೆ ನೀನು ಯುದ್ಧ ಬಿಡ್ತೀಯ? ಗೊತ್ತಾದ್ರೆ ನೀವು ಹೇಳಿದ್ರೆ ಬಿಟ್ಟೇ ಬೇಕಲ್ಲ ಸ್ವಾಮಿ. ಆಕೆ ಬೇರೆ ಯಾರೂ ಅಲ್ಲ, ನಿನ್ನ ಮೊಮ್ಮಗಳು. ನನ್ನ ಮೊಮ್ಮಗಳು? ಹೌದು. ಅಂದ್ರೆ ಮಲೈಕೇತ ಕಾಂಚನಮಾಲೆ ಯಾರು? ಮಲಯಕೇತ ನನ್ನ ಅಳಿಯ, ಕಾಂಚನಮಾಲೆ ನನ್ನ ಮಗಳು. ನಿನ್ನ ಮಗಳು. ಹೌದು. ನಿನ್ನ ಮಗಳನ್ನು ಮದುವೆ ಪಾಂಡ್ಯ ದೇಶ ಅವರದ್ದು. ಹೌದು, ಮದುವೆ ಮಾಡಿ ಕೊಟ್ಟಿದ್ದೆ ಎಂಬುದು ನೆನಪಿದೆ ತಾನೆ? ಮದುವೆ ಮಾಡಿ ಕೊಟ್ಟಿದ್ದೇನೆ. ಆ ಬಳಿಕ ಅವರು ಇಲ್ಲಿಗೆ ಬಂದದ್ದು ಕಡಿಮೆ, ನಾನು ಅಲ್ಲಿಗೆ ಹೋದದ್ದು ಅಪರೂಪ. ಹೌದು, ನೀನು ರಾಜಕೀಯದಲ್ಲೇ ತಲ್ಲೀನನಾಗಿದ್ದೀಯ. ಹೌದು. ಕಾಶ್ಮೀರದಲ್ಲಿ ಯಾವತ್ತಿದ್ರೂ ಸಮಸ್ಯೆ ಇದ್ದದ್ದೇ. ಹೌದು. ಆ ಸಮಸ್ಯೆ ಬಗೆಹರಿಸಬೇಕು ಅಂತ ಹೇಳಿ ಹೊಣೆಗಾರಿಕೆ ಅಲ್ವಾ ಸ್ವಾಮಿ? ಹೊಣೆಗಾರಿಕೆ ನಿನಗೆ ಇದೆ. ಹಾ. ಆದ್ರೆ ಆವತ್ತು ನಾಮಕರಣಕ್ಕೆ ಹೋದ ಮೇಲೆ ನಿನ್ನ ಮೊಮ್ಮಗಳು ಹೇಗಿದ್ದಾಳೆ, ಮಗಳು ಹೇಗಿದ್ದಾಳೆ ಎಂಬುದನ್ನು ತಿಳಿಯುವುದಕ್ಕೆ ಮನ ಮಾಡಿದ್ದೀಯ? ತಿಳಿಬೇಕು ಅಂತ ಆಸೆ ಆಗ್ತಿತ್ತು, ಆಸಕ್ತಿ ಹುಟ್ಟುತ್ತಿತ್ತು, ಅವಕಾಶ ಇರಲಿಲ್ಲ. ಹಾಗಾಗಿ ಬಂದಿರುವಂತ ಈಕೆ ಬೇರೆ ಯಾರು ಅಲ್ಲ, ನಿನ್ನ ಮೊಮ್ಮಗಳು. ನನ್ನ ಮಗಳು ಕಾಂಚನಮಾಲೆಯ ಮಗಳೇ. ಹೌದು. ಹೌದೇ? ಹರಿದೋದನ್ನಾಯ ದುರಿತ ತಿಳಿಯಲು ಮಗಳ ಹುಡುಗ ಇವಳಿಗುದು ಇವಳ ತಮ್ಮ ಪರೋಪದ ಪ್ರಯೋಜನಗಳಿಗೆ ಮತ್ತೊಮ್ಮೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ ಇದ್ದೇನೆ. ತಮ್ಮ ಪಾದ ದರ್ಶನದಿಂದ ನಾನು ಪುನೀತನಾದೆ, ಪುಣ್ಯವಂತನಾದೆ ಎನ್ನುವ ಹಾಗೆ ಭಾವಿಸಿಕೊಂಡಿದ್ದೇನೆ. ರಣಕ್ಷೇತ್ರವಾದರೂ ನಿತ್ಯವೂ ನಾವು ಮೆಟ್ಟಿ ನಡೆಯುವಂತಹ ಸ್ಥಳ ಇದು. ಈ ಸ್ಥಳ ಪಾವನವಾಯಿತು ನಿಮ್ಮ ಪಾದ ಧೂಳಿಯಿಂದ ಅಂತ ಭಾವಿಸಿಕೊಂಡಿದ್ದೇನೆ. ಪೂಜ್ಯರೇ, ತಮ್ಮ ದರ್ಶನ ಆದದ್ರಿಂದ ಸಂತೋಷ ಹೊಂದಿದ್ದಲ್ಲ, ಘನಘೋರ ಸಂಗ್ರಾಮವೇ ಆಗುತ್ತಾ ಇತ್ತು. ಪರಿಣಾಮದಲ್ಲಿ ಯಾರ ಪಾಲಿಗೆ ಜಯ, ಯಾರ ಪಾಲಿಗೆ ಅಪಜಯ ಎನ್ನುವುದು ತೀರ್ಮಾನ ಆಗಬೇಕಿತ್ತು. ಅದಕ್ಕೆ ಮೊದಲೇ ತಾವು ಬಂದು ಯುದ್ಧವನ್ನು ನಿಲ್ಲಿಸಿ ವಿಚಾರ ಏನೆಂಬುದನ್ನು ಸ್ಪಷ್ಟವಾಗಿ ಹೇಳಿದ್ರಿ. ನನ್ನ ಮಗಳು ಕಾಂಚನಮಾಲೆ, ಆಕೆಯನ್ನು ನೋಡದೆ ಬಹಳ ದಿನಗಳೇ ಕಳೆದು ಹೋಗಿತ್ತು. ಈ ಹೊತ್ತು ಆಕೆಯ ಮಗಳಿವಳು, ನನ್ನ ಮಗಳು ಎನ್ನುವಂತಹ ವಿಚಾರ ತಮ್ಮ ಶ್ರೀಮುಖದಿಂದ ಬಂತು ಅಂತಾದ ಮೇಲೆ ಬಹಳ ಸಂತೋಷವಾಯಿತು. ಯಾವುದೇ ಕಾರಣಕ್ಕಾಗಿ ಆದರೂ ನೀವು ಸುಳ್ಳನ್ನು ಆಡುವವರಲ್ಲ, ಸತ್ಯವನ್ನೇ ಹೇಳುವವರು. ಆದ್ದರಿಂದ ಈಕೆ ನನ್ನ ಮಗಳು ಅಂತ ಖಂಡಿತವಾಗಿಯೂ ನಾನು ನಂಬಿದ್ದೇನೆ. ನನ್ನ ಮೊಮ್ಮಗಳು ಅಂತ ಮುಖ ನೋಡುವಾಗ ನನ್ನ ಮಗಳ ಮುಖದ ಹಾಗೆ ಕಾಣಿಸ್ತದೆ. ಹಾಗಾಗಿ ಹೋಲಿಕೆಯೂ ಉಂಟು. ಪ್ರಶಾಂತವಾದ ಛಾಯೆ ಇದೆ. ಪ್ರಶಾಂತವಾದಂತಹ ಒಂದು ಸೌಂದರ್ಯ, ನೋಡಿದ್ರೆ ಇನ್ನೊಮ್ಮೆ ನೋಡಬೇಕೆನ್ನುವಂತಹ ಸೌಂದರ್ಯ. ನನ್ನ ಮಗಳು ಸಣ್ಣವಳಿರುವಾಗ ಹೀಗೆ ಇತ್ತು. ಆದ್ರೆ ನಿಜತೆಯನ್ನು ಹೇಳಿ ನನ್ನನ್ನು ಕೃತಾರ್ಥನನ್ನಾಗಿಸಿದ್ರಿ. ಇನ್ನು ಅವಳನ್ನು ನಿಲ್ಲಿಸಬೇಕಲ್ಲ. ಹೌದು. ಮೀನಾಕ್ಷಿ, ನಾನು ಬಾಲಿಕೆಯಿಂದ ಬಲುವಿಗೆ ಸರಿಯಾದನು. ಏನು ಸ್ವಾಮಿ?
ಪಾಲಿಗೆ ಬಲು ಹಿಂಗೆ ಸರಿಯಾವನು ಫಲರೋಗವ ನಾನೆವು ಲೋಕದೊಳಿತ ಫಲರೋಗವ ನಾನೆವು ಲೋಕದೊಳಿತ ಕೋಳವರ ನಾನೆವು ಮೀನಾಕ್ಷಿ, ಸ್ವಲ್ಪ ಹೊತ್ತು ನಿಲ್ಲಿ. ಎರಡು ಬಾರಿಸ್ತೇನೆ ಆಮೇಲೆ ಸೋಲಿಸಿ ಮತ್ತೆ ಮಾತಾಡೋಣ. ಬಾರಿಸು. ಏನು ಹೇಳ್ತಾರೆ ಅಂತ ಕೇಳಿ ಕೇಳಿ ಬಂದವ ನಾನು. ನೀವು ಮಾತಾಡೋದಕ್ಕೆ ಬಂದ ಹೌದು, ಮಾತಾಡುವುದಕ್ಕಂತಲೇ ಬಂದಿದ್ದೇನೆ. ಅದಕ್ಕೊಂದು ಅವಕಾಶ ಮಾಡಿಕೊಟ್ರೆ ವಿಷಯ ಏನಂತ ಹೇಳಿ ಆಮೇಲೆ ನಾನು ಹೋಗ್ತೇನೆ. ನಿಮ್ಮ ಮುಂದೆ ನಾನು ಏನೂ ಅಲ್ಲ. ಹಾಪುರೆ ಹಳಿರೆ ಮೆಚ್ಚಿದ್ದೇನೆ ನಿನ್ನಂತ ಶಕ್ತಿ ಸಾಮರ್ಥ್ಯಕ್ಕೆ. ಹೌದೇ? ಹೌದು, ಹಾಗಿದ್ರೆ ನಿನ್ನಂತ ವೀರತನಕ್ಕೆ ಹಾ. ಎಣೆ ಯಾರು ಇಲ್ಲ ಎಂಬುದಾಗಿ ಹೇಳುವುದಕ್ಕೋಸ್ಕರವಾಗಿ ಬಂದಿದ್ದೇನೆ. ಯಾಕಂತಂದ್ರೆ ನಿನ್ನ ಶಕ್ತಿ ಸಾಮರ್ಥ್ಯ ಏನೆಂಬುದನ್ನು ಎಲ್ಲ ಕಡೆ ತೋರಿಸಿಕೊಂಡು ಬಂದಿದ್ದೀಯ. ನಿಜ. ದಿಗ್ವಿಜಯಕ್ಕಾಗಿ ಹೊರಟವಳು ನೀನು. ಹಾ. ಎಲ್ಲ ಕಡೆ ಜಯವನ್ನು ಸಂಪಾದಿಸಿದ್ದೀಯ. 3 ದಿವಸ ಕಳೆದಾಯ್ತು ಈಗ. ಹೌದು, ಊರು ಬಿಟ್ಟದ್ದೇ. ಊರು ಬಿಟ್ಟದ್ದು ಹೌದು. ಮತ್ತೆ ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀಯಲ್ವಾ? ಹಾ. ವಿಜಯೋತ್ಸವ ನಿನಗೆ ಆಗಿದೆ. ಆದ್ರೆ ಈ ಸಂದರ್ಭದಲ್ಲಿ ಹಾ. ನಿನಗೆ ವಿಜಯೋತ್ಸವ ಆಗುತ್ತದೆ ಅಂತ ಹೇಳಿದ್ರೆ ತಪ್ಪಾಗುತ್ತದೆ. ಯಾಕೆ ಸ್ವಾಮಿ? ಒಂದರ್ಥದಲ್ಲಿ ವಿಜಯೋತ್ಸವವೇ, ಹಾ. ಮತ್ತೊಂದು ಅರ್ಥದಲ್ಲಿ ಸೋಲೆ ನಿನಗೆ ಆಗ್ತದೆ. ಸೋಲೆ? ಹೌದು. ಕಾರಣ ಏನು? ಯಾಕಂತಂದ್ರೆ ಹೋರಾಡ್ತಿರುವಂತಹ ಈ ವೀರ ಬೇರೆ ಯಾರು ಅಲ್ಲ. ಸಂಬಂಧದಲ್ಲಿ ನಿನಗೆ ಅಜ್ಜ ನಿಂತ. ಸಂಬಂಧದಲ್ಲಿ ಅಜ್ಜ ಅಂದ್ರೆ ನಿನ್ನ ತಾಯಿಯ ತಂದೆ. ನನ್ನ ಕಾಲಿಗೆ ಹೌದು. ಅಜ್ಜ ಅಜ್ಜ ಮಗಳೇ ಎರಗಲ ಶರಣು ಶರಣು ಶರಣು. ಮನದಿ ಹರುಷವ ತಾಳಿ ಮುರಿದರು ಮೋಹನವೇ ಏನಜ್ಜ? ಅಜ್ಜಯ್ಯ ಅಜ್ಜ ಪರಿಪಾಲಿಸು ತಪ್ಪದು ಪರಿಪಾಲಿಸು ತಪ್ಪದು ಅಜ್ಜ ಕುಳದಲ್ಲಿ ಮೂಲಗಳರಿಯರು ಕೂಳದಲ್ಲಿನ ಮೂಲಗಳರಿಯರು ಕಾಲಗಳಿದೆ ಕಾಲಗಳಿಂದ ಲಾಲಿ ಹಲಿ ಭಿನ್ನ ಹರೆ ಪರಿಪಾಲಿಸು ತಪ್ಪದು ಅಜ್ಜಯ್ಯ ಮೊಮ್ಮಗಳು ಮೊದಲಾಗಿ ಪವಿತ್ರ ಪಾದಗಳಿಗೆ ವಂದನೆಯನ್ನು ಸಲ್ಲಿಸಿದ್ದೇನೆ. ಮೀನಾಕ್ಷಿ ಶ್ರೇಯೋವಂತ. ಧನುಷರವನ್ನು ಕಾಲ ಬುಡದಲ್ಲಿ ಇರಿಸಿದ್ದೇನೆ. ನಾನು ಎತ್ತಿ ಅವು ಅಲ್ಲಿ ಇರಿಸಿದ್ದೇನೆ, ಬದಿಗೆ ತರಿಸಿದ್ದೇನೆ. ಅಜ್ಜಯ್ಯ ಓ ಮೊದಲಾಗಿ ನಾನು ಕ್ಷಮಿಸಿದ್ದೇನೆ ಅಂತ ಹೇಳಬೇಕು ತಾವು. ಮಗಳೇ, ಕ್ಷಮಿಸಬೇಕು ಅಂತ ಆದ್ರೆ ತಪ್ಪನ್ನು ಎಸಗಿರ್ಬೇಕು. ತಪ್ಪು ಮಾಡಿ ಆಯ್ತು ನಾನು. ನೀನು ತಪ್ಪು ಮಾಡ್ಲಿಲ್ಲ. ದುಷ್ಟ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡಂತ ನಾನು ನನ್ನ ಬಾಲಕನಿಂದ ಬಾಯಿಗೆ ಬಂದಂತೆ ಬೈದು ಬಿಟ್ಟೆ. ಹೆಚ್ಚೇಕೆ ಸಮರದಲ್ಲಿ ಕಾಳಗವನ್ನು ಕೊಡುವುದಕ್ಕೆ ಸಿದ್ಧಳಾಗಿ ನಿಂತವಳು ನಾನು. ತಾವು ನೀವು ಅಜ್ಞಾತ ನನಗೆ ಗೊತ್ತಿರಲಿಲ್ಲ. ಮಗಳೇ, ನೀನು ಮೊಮ್ಮಗಳು ಅಂತ ನನಗೆ ಗೊತ್ತಿರ್ಲಿಲ್ಲ. ನೀನು ಕಾರಣ ನೀನು ಮಗಳು, ನನ್ನ ಮೊಮ್ಮಗಳು ಅಂತ ಗೊತ್ತಿರ್ತಿದ್ರೆ ನಿನ್ನಲ್ಲಿ ಸಮರವನ್ನೇ ಮಾಡ್ತಿರ್ಲಿಲ್ಲ. ನೀವು ಅಜ್ಜ ಅಂತ ಗೊತ್ತಿದ್ರೆ ನಾನು ಸಮರಕ್ಕೆ ಬರ್ತಾ ಇರಲಿಲ್ಲ. ಹೌದಲ್ಲ? ಹಾಗಾಗಿ ಇಬ್ಬರಿಗೂ ಗೊತ್ತಿಲ್ಲದೆ ಇಂತಹ ಒಂದು ಘೋರ ಸಂಗ್ರಾಮ ನಡೆದು ಹೋಯಿತು. ಆದ್ರೂ ಅದು ಪೂರ್ಣಗೊಳ್ಳುವ ಮೊದಲೇ ನಾನದ್ರ ಬಂದು ಸೂಚಿಸಿದ್ದಾರೆ. ಈಗ ಸಂತೋಷವಾಗಿದೆ, ಸಮಾಧಾನ ಆಗಿದೆ. ಅಜ್ಜ ಓ, ಬೈದು ಬಿಟ್ಟೆ. ನೋವಾಯ್ತು ಮನಸ್ಸಿಗೆ. ನಮ್ಮ ಮನಸ್ಸಿಗೆ ನೋವಾಗ್ಲಿಲ್ಲ. ಅದು ಬೇಕಂತ ಬೈದಲ್ಲ. ನಾನು ಮೊಮ್ಮಗಳು ಅಂತ ನೋಡ್ಲಿಲ್ಲ, ಬೈದು ಬಿಟ್ಟೆ. ಕೆಲವರೆಲ್ಲ ಹೇಳಿಕೊಟ್ಟು ಅದನ್ನು ಬಂದು ಬಾಯ್ಪಾಠ
ಮಾಡಿ ನಿಮ್ಮಲ್ಲಿ ಹೇಳಿಬಿಟ್ಟೆ ನಾನು. ವರದಿ ಒಪ್ಪಿಸಿದ ಹಾಗೆ ಮಾಡಿದ್ಯಾ? 2 ಬಿಟ್ಟಿದ್ದೇನೆ. ಹೌದು, ನೀನು 2 ಬಿಟ್ಟಿದ್ದಿ, ನಾನು 4 ಹೊಡೆದಿದ್ದೇನೆ. ತೊಂದ್ರೆ ಇಲ್ಲ, ನೀವಲ್ಲ ಅಜ್ಜ ಅಲ್ಲ. ಹೌದು, ಅಜ್ಜ ಹೊಡೆದ್ರೆ ದೋಷ ಇಲ್ಲ, ಯಾಕಂದ್ರೆ ಮೊಮ್ಮಗಳನ್ನು ತಿದ್ದುವುದಕ್ಕಾಗಿ ಅಜ್ಜ ಹೊಡೆಯಬಹುದು. ಹಾಗಂತ ಮೊಮ್ಮಗಳು ಹೊಡೆಯಬಹುದು, ಯಾಕಂದ್ರೆ ಬುದ್ಧಿ ತಿಳಿಯದ ಅಜ್ಜನಾದವನಿಗೆ ಮಗಳು ಕೋಲ್ ತಗೊಂಡು ಹೊಡೆಯುತ್ತಾರೆ. ಹಾಗಂತ ಮೊಮ್ಮಗಳು ಹೊಡೆದು ಅಂತ ಅಜ್ಜ ಕೋಪ ಮಾಡ್ತಾರೆ. ಹಾಗೆ ನನಗೆ ಕೋಪವೇ ಇಲ್ಲ, ಹಾಗಾದ್ರೆ ಮನ್ನಿಸಿದ್ದೀರಲ್ಲ? ಕ್ಷಮಿಸಿದ್ದೇನೆ. ಏನಜ್ಜ? ಪುಣ್ಯವಂತರೇ ಯಾಕೆ? ಸಣ್ಣವಳಾದರೂ ಉನ್ನತ ಕೀರ್ತಿಯ ಪಡೆದು ಏನು ತಾತ? ಉನ್ನತ ಕೀರ್ತಿಯ ಪಡೆದು ಇನ್ನು ಕೇಳುವುದು ನಿನ್ನ ಆದರ ಇನ್ನು ಬೇಡುವುದು ನಿನ್ನ ಆದರವು ಚೆನ್ನಾಗಿ ಕೇಳುವ ಒಂದು ದಿವಸ ಎನ್ನ ಮಂದಿರದೊಳಗೆ ಒಂದು ದಿವಸ ಎನ್ನ ಮಂದಿರದೊಳಗೆ ಇಂದು ನಿಮ್ಮಯ ಮಾತ ಮೀರಬಲ್ಲೆ ಏನಜ್ಜ? ಇಂದು ನಿಮ್ಮಯ ಮಾತ ಮೀರಬಲ್ಲೆ ಎಂದು ಅಂಕಲಾಚಾರಿ ಮಗಳೇ, ಅಜ್ಜ, ಮಗಳು ಮೊಮ್ಮಗಳು, ನೀನು ರಣಕ್ಷೇತ್ರದಲ್ಲಿ ತೋರಿಸಿದಂತಹ ಶೌರ್ಯ ಸಾಹಸಾದಿಗಳಿಂದ ನಾನು ಮೆಚ್ಚಿದ್ದೇನೆ. ಅಜ್ಜನೇ ಪರಾಕ್ರಮದಲ್ಲಿ ನಿನ್ನ ಹೊಂದಿದೆ. ನುಡಿಗಳು ತೊದಲ್ ನುಡಿಗಳಾದರೂ ಹಾ, ವೀರಾವೇಶದಿಂದ ಆಡಿದಂತಹ ಮಾತು, ಹಾ. ಒಂದು ಮನತನಕ್ಕೆ ಯೋಗ್ಯವಾದಂತಹ ಮಾತುಗಳನ್ನೇ ಆಡಿದ್ದೀಯ. ಅದಕ್ಕಿಂತ ಕೆಳಮಟ್ಟದ ಮಾತುಗಳು ನಿನ್ನ ಬಾಯಿಂದ ಬರಲಿಲ್ಲ. ನಿಮ್ಮ ವಂಶದಲ್ಲಿ ಹುಟ್ಟಿದವಳು ನಾನು. ಹಾಗಾಗಿ ಹಾ, ಉಭಯ ಕುಲಕ್ಕೂ ಕೀರ್ತಿಯನ್ನು ತರುವಂತಹ ಯೋಗ್ಯತೆ ನಿನ್ನಲ್ಲುಂಟು ಅಂತ ನಿನ್ನ ಎಲ್ಲ ಲಕ್ಷಣಗಳಿಂದ ನಾನು ತಿಳಿದುಕೊಂಡಿದ್ದೇನೆ. ಬಹಳ ಸಂತೋಷವಾಯಿತು, ಬಹಳ ಆನಂದವಾಯಿತು. ಸರಿ ಅಜ್ಜ. ಸಂಗ್ರಾಮ ಆಗಬಾರದಿತ್ತು, ಆದ್ರೂ ಅದು ಆಗಿ ಹೋಯಿತು. ಹಾ, ಅದು ವಿಧಿಲಿಪಿ ಅಂತ ನಾವು ತೀರ್ಮಾನ ಮಾಡುವ. ಸರಿ. ಯಾಕಂದ್ರೆ ವಿಧಿ ನಮ್ಮ ಹಣೆಯ ಮೇಲೆ ಹೀಗೆ ಆಗಬೇಕು ಅಂತ ಬರೆಸಿದ್ರೆ ಹಾ. ಅದನ್ನು ತಪ್ಪಿಸುವುದಕ್ಕೆ ಆಡಿಸಲು ಸಾಧ್ಯ ಇಲ್ಲ. ಅಜ್ಜ ಮೊಮ್ಮಳ ಕೈಯಲ್ಲಿ ಸ್ವಲ್ಪ ಹೊತ್ತಾದರೂ ಸಮರ ಆಗಬೇಕು ಅಂತ ಬ್ರಹ್ಮದೇವ ಬರೆದಿರಿಸಿದ್ದ. ನೋಡಿ ಅಜ್ಜ, ಅದು ನಡೆದೇ ಒಂದು ಲೆಕ್ಕದಲ್ಲಿ ಪುಣ್ಯ. ನಾವು ಕಾಳಗವನ್ನು ಮಾಡುವಂತಹ ಸಂಬಂಧ ಉಂಟು ಅಂತ ಹೇಳುವುದಕ್ಕೆ ಬಂದವರು ಯಾರು? ಪೂಜ್ಯರಾದಂತಹ ನಾರದರು. ದೇವ ಋಷಿಗಳು ಇಲ್ಲಿಗೆ ಆಗಮನವಾಗಿ ಇಲ್ಲಿ ನಿಲ್ಲುವವರಿಲ್ಲ, ಎಲ್ಲ ಕಡೆ ಸಂಚಾರ ಮಾಡುವ. ಹಾ. ಹೊತ್ತಿಗೆ ಒಂದು ಸಂಗ್ರಾಮವನ್ನು ನಡೆಸಿದ್ದಾರೆ. ಸರಿ. ಮಗಳೇ, ಸಂತೋಷವಾಗಿದೆ. ಹಾ. ನೀನು ಒಂದು ದಿನದ ಮಟ್ಟಿಗಾದರೂ ನನ್ನ ಅರಮನೆಗೆ ಬಂದು ನನ್ನ ಆತಿಥ್ಯವನ್ನು ಸ್ವೀಕರಿಸಿ ಆ ಬಳಿಕ ಮುಂದೆ ಹೋಗಬೇಕು ಅಂತ ನನ್ನ ಹೇಳಿ. ಈ ವಿಷಯ ಮಾತಾಡಬೇಡ. ಒಂದು 25 ದಿವಸಗಳ ತಿರುಗಾಟ ಮಾಡಬೇಕೆಂದು ಕೈ ಹೊರಟವಳು ನಾನು. ತಿರುಗಾಟ ಸೇವೆ ಮಾಡಿದ 25 ದಿವಸದಲ್ಲಿ ಆದುದರಿಂದ ಅದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕು. ಮತ್ತೆ ಬರ್ತೇನೆ ತಿರುಗಾಟ ಮಾಡಿ. ಹೊರಟವಳು ಅದಕ್ಕೆ ತೊಡಕಾಗ್ತದೆ ಅಂತ ಅಲ್ಲ. ಹೌದು. ನಾಳೆ ನಿನ್ನನ್ನು ಕಳಿಸಿಕೊಡ್ತೇನಲ್ಲ, ತೊಡಕಾಗ್ತದೆ. ಆಯ್ತಾಯ್ತಾ? ನೀವು ಆಡಿದ ಮಾತಿಗೆಂದು ಮಾತನಾಡೋಳು ನಾನು. ವೀರರ ಮಾತನ್ನು ಮೀರಬಾರದು. ಖಂಡಿತವಾಗಿ ನೀವು ಆಡಿದಂತೆ. ಶಿವಸೇನ, ರೂಢಿಯಲ್ಲೊಂದು ಮಾತು ಇದೆ, ಗಂಡು ಕೂತು ಕೆಟ್ಟ ಹೆಣ್ಣು ತಿರುಗಿ ಕೆಟ್ಟಲು ಅಂತೇಳಿ. ಆದ್ರೆ ಇವಳ ವಿಷಯದಲ್ಲಿ ಹಾಗಾಗಲಿಲ್ಲ. ತಿರುಗಿದ್ರಲ್ಲಿ ಇವಳಿಗೆ ಕೆಡುಕಾಗಲಿಲ್ಲ, ಒಳ್ಳೇದೇ ಆಗಿದೆ. ದಿಗ್ವಿಜಯಕ್ಕೆ ಹೊರಟಂತ ಈಕೆಯನ್ನು ಮುಂದುವರಿಸುವ ಹಾಗೆ ನೀನು ಅವಕಾಶ ಮಾಡಿಕೊಡ್ಬೇಕು. ಜೊತೆಯಲ್ಲಿ ನಿನ್ನ ಪುರಕ್ಕೆ ಕರೆದುಕೊಂಡು ಹೋಗಿ ಸತ್ಕರಿಸಿ. ಪೂಜ್ಯರೇ, ಈಕೆ ಹೊರಟದ್ರಿಂದ ಕೆಡುಕಾಗ್ಲಿಲ್ಲ, ಒಳ್ಳೆಯದಾಗಿದೆ. ಹೌದು. ಮುಂದೆಯೂ ಒಳಿತಾಗ್ತದೆ ಅನ್ನೋ ಹಾಗೆ ಆಡ್ತಾ ಇದ್ದೀರಿ. ಮುಂದಕ್ಕೆ ಕಲ್ಯಾಣ ಆಗುವುದಕ್ಕಿದೆ. ಆಗಲಿ ಪೂಜ್ಯರೇ, ನಿಮ್ಮ ಮಾತನ್ನು ಮೀರುವುದಿಲ್ಲ. ಅಜ್ಜಯ್ಯ, ಇವರು ಇರ್ಲಿ. ಹೌದು. ಹೇಗೂ ಬಂದಿದ್ದಾರೆ ಅಷ್ಟು ದೂರ? ಅವರು ಒಂದು ದಿವಸ ನಿಲ್ಲಿ ಮತ್ತೆ ಹೋಗು. 3 ಗಳಿಗೆಯಲ್ಲಿ 3 ಲೋಕ ಸಂಚಾರ ಮಾಡಬಹುದು. ಒಂದು ಗಳಿಗೆ ಒಂದು ಬೇರೆ ಗಳಿಗೆ ಕಾರ್ಯ. ತಿರುಗಾಟಕ್ಕೆ ಇಷ್ಟು ಕೊನೆಯೇ ಹೊತ್ತೇ ಇಲ್ಲ. ನಿಂತಂದ್ರೆ ಹೆಚ್ಚವರು. ಕೊನೆ ಇಲ್ಲ. ಸದ್ಯಕ್ಕೆ ಬೇರೆ ಕಾರ್ಯವೂ ಇದೆ, ಅದನ್ನು ಮುಂದುವರಿಸಬೇಕಾಗಿದೆ. ಆದ್ದರಿಂದ ತಗೊಳ್ತೇನೆ. ಮಗಳೇ, ಆತಿಥ್ಯ ಸ್ವೀಕಾರ ಮಾಡುವುದಕ್ಕಾಗಿ ಅರಮನೆಗೆ ಬಾ. ಅಜ್ಜ ಇದ್ದಾರೆ, ಅಜ್ಜ ಅಜ್ಜಿ. ಹಾ, ಹೋಗು. ಮೂರು ದಿವಸಗಳ
ಇದು ಮೂರು ಹರುಷಗಳಿಂದ ಎರಡು ಬಹುಮತಿಯಲ್ಲಿ ಹರಿಯಲು ನೀರಾಗಿ ಕರ್ಮದಿಂದ ಮಳೆಯ ಪರಿದಿರುತ್ತ ಅಧ್ಯಯನದಲ್ಲಿ ಕಾಳಗನ್ನು ಮಾಡುವಂತಹ ಸಂದರ್ಭದಲ್ಲಿ ನಾರದರು ಬಂದು ಆಡಿದ ಮಾತು ಸಂಬಂಧ ಎನ್ನುವುದಾಗಿ ಆದುದರಿಂದ ಅಧ್ಯಯನಿಗೆ ಶರಣು ಹೋಗಿ ಖಂಡಿತವಾಗಿ ಸಂಬಂಧ ಬೇಕೇ ಬೇಕು. ಆದ್ರೆ ಒಂದು ಸ್ವಾಮಿ ಇಷ್ಟು 3 ದಿವಸ ಕಳೆದು ಹೋಯಿತು, ತಿಂದದ್ದು ಮಲಗಿದ್ದೆ ಮಲಗಿದ್ದು ಯಾರಾದ್ರೂ ಕೇಳ್ತಾರ ಹೇಳ್ತಾರ? ಒಂದು 3 ದಿವಸ ವಿಶ್ರಾಂತಿ ಹೇಳಿದ್ರೆ ಅಯ್ಯೋ ಬಹಳ ಸಂತೋಷವಾಯಿತು. ಆದ್ರೆ ನಾವು ಕಾರ್ಯವನ್ನು ಕೈಗೊಂಡದ್ದು ಹೇಗೆ ದಿಗ್ವಿಜಯ ಮಾಡಬೇಕು. ಇಲ್ಲೇ ಇರುವುದ ಮುಂದೆ ಹೋಗಬೇಕು. ಸೂರ್ಯ ಪ್ರಕಾಶತೆ ಹೊಳೆಯುತ್ತಾ ಉಂಟು. ಆ ಒಂದು ಅಂತಃಪುರ ನೋಡಿದ್ದೀರಿ, ತ್ರಿಶೂಲಧಾರಿಯ ನೆಲೆಯಾಗಿದ್ದಾನೆ ಎನ್ನುವ ಹಾಗೆ ಗೋಪುರ ಒಂದು ಎದ್ದು ಕಾಣುತ್ತಾ ಉಂಟು. ಸುತ್ತ ಕೋಟೆ, ಎಂತಹ ಅಂದ ಎಂತಹ ಚಂದ. ಒಂದು ಕೆತ್ತನೆಯನ್ನು ನೋಡಿ ಸ್ವಾಮಿ, ಅದನ್ನು ಕಂಡಾಗ ಅರ್ಥವಾಗ್ತದೆ ಬಹುಶಃ ಶೂರರ ಇಲ್ಲಿ ನೆಲೆಯಾಗಿದ್ದಾರೆ ಎನ್ನುವುದಕ್ಕಾಗಿ. ಹಾಗಿದ್ರೆ ಆ ಊರು ಯಾವುದು, ಯಾರ ಅರಮನೆ, ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾರು ಇಲ್ಲಿ ಆಡಳಿತ ಮಾಡುವವರು, ಎಲ್ಲ ವಿಚಾರವನ್ನು ತಿಳಿಸ್ತೀರ ತಾವು. ದೇವಿ ಕೇಳು
ದೇವಿ ಮಂತ್ರಿವರ್ಯ ನಿಮ್ಮನ್ನು ದೇವಿ ಎಂಬುದಾಗಿ ಕರೀತಾರೆ. ಹಾ ದೇವತಾ ರೂಪಿ ನಮ್ಮವರಿಗೆ. ಹಾಗಾಗಿ ನಿಮ್ಮನ್ನು ಆರೋಗ್ಯ ಸಂಬೋಧಿಸ್ತಾ ಇದೆ. ಹಾ ಬಾಲಭಾಸ್ಕರ ಹಾಗೆ ಪುರವನ್ನು ಕಂಗೊಳಿಸ್ತಾ ಇದೆ. ಎಷ್ಟು ಚಂದ ನೋಡಿ ಸ್ವಾಮಿ. ನೋಡುವಾಗ ಹಾ ಧರಣಿ ದೇವಿಯ ಕೊರಳ ಹಾರದಂತೆ ಮುತ್ತೈದೆಯ ಹಾ ಹಳೆಯ ತಿಲಕದ ಹಾಗೆ ಕಂಗೊಳಿಸ್ತಾ ಇದೆ. ಈ ಪುರ ಕಂಗೊಳಿಸ್ತಾ ಇದೆ. ಹಾ ಈ ಪುರವನ್ನು ಕಾಣುವಾಗ ಯಾರಿಗಾದ್ರೂ ಕುತೂಹಲ ಮೂಡಲೇಬೇಕು. ಹಾ ಆ ಪುರ ಆ ರೀತಿ ಇದೆ. ಅದಕ್ಕಾಗಿ ನಿಂತವಳು ನಾನು. ಹೌದು. ಹಾ ಹಾಗಾಗಿ ಇಲ್ಲಿ ವಿಶೇಷತೆಯೇ ಇದೆ. ಏನು ಶ್ರೀಮಳಿಯ ಹಾಗಿದ್ರೆ ಪುರುಷರಿಲ್ವ ಇಲ್ಲಿ? ಆಹಾ ಹೌದಾ? ಆಹಾ ಗಂಡು ಮಕ್ಕಳಿಗೆ ಪ್ರವೇಶವಾಗಿಲ್ಲ. ಹಾ ಕೇವಲ ಸ್ತ್ರೀಯರು ಮಾತ್ರ ಹಾ ಇಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇದ್ದಾರೆ. ಹಾ. ಮಾತ್ರವಲ್ಲ, ಮತ್ತೆ ಇಲ್ಲಿ ಸ್ತ್ರೀ ಶಕ್ತಿಯೇ ಹೆಚ್ಚು ಬೆರೆಯುತ್ತಾ ಇದೆ, ಬಲವಾಗಿದೆ. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಇರ್ಬೇಕಪ್ಪ ಇರ್ಬೇಕು. ಇಲ್ಲಿಯವರೆಗೆ ಹಾ ಪುರುಷರನ್ನು ನೋಡಿದ್ರೆ ಆಗುವುದಿಲ್ಲ. ಹಾ ಅವರು ಬಂದು ವಿರೋಧಿಸುವುದಕ್ಕೆ ಮುಂದುವರಿತಾ ಇದ್ದಾರೆ. ಮಾತ್ರವಲ್ಲ, ಹಾ ಇದನ್ನು ಆಳುವಂತಹ ಹಾ ಆ ವ್ಯಕ್ತಿ ಯಾರು? ಅರಸಿ ಯಾರು? ಪದ್ಮಗಂಧಿನಿ ಎಂಬುದಾಗಿ ಹೆಸರು. ಪದ್ಮಗಂಧಿನಿ. ಹಾ. ಒಬ್ಬಳೇ ಇರುವುದಾ? ಆಹಾ ಮತ್ತೆ ಮಂತ್ರಿ ಯಾರು? ಮದನಾಂಗಿ ಗುಣವಂತೆ ಈರುವರು ಮಂತ್ರಿಗಳು ಇದ್ದ ಕಾರಣ ಈ ನಾಡು ಇಷ್ಟು ಸಮೃದ್ಧಿಯಿಂದ ಬೆಳೆಯುತ್ತಾ ಇದೆ. ಹೌದೇ? ಹಾ. ಮಂತ್ರಿಗಳೇ ಹೊಳೆಯಾಳ ದೇಶದಲ್ಲಿ ಹಾ ಇರುವವರೆಲ್ಲರೂ ಹೆಂಗಳೆಯರು. ಸರಿ. ಎಲ್ಲರೂ ಹೆಂಗಳೇ ಇದ್ದಾರೆ. ಅವರ ಬಗ್ಗೆ ಏನು ಎಲ್ಲ ತಿಳಿದುಕೊಂಡಿದ್ದೀರಾ? ವಿಚಾರದಲ್ಲಿ ಹಾ. ರಾಜಕೀಯವಾಗಿ ಚರ್ಚಿಸುವವರು ಅವರೇ, ಹಾ. ದುಡಿಯುವವರು ಅವರೇ, ಎಲ್ಲವೂ
ಹೆಚ್ಚೇಕೆ ಹರ ಮತ್ತು ಹರಿಯರು ಕಾಳಗಕ್ಕೆ ಇಳಿದರು ಲೆಕ್ಕಿಸುವವಳು ನಾನಲ್ಲ, ಮತ್ತೆ ಅವಳು ಯಾವ ಲೆಕ್ಕದೊಳಗೆ? ಆದುದರಿಂದ ನೇರವಾಗಿ ಮುತ್ತಿಗೆಯನ್ನು ಹಾಕಿ ಕಾಳಗವನ್ನು ಮಾಡಿ ಜಯವನ್ನು ಪಡೆಯಬೇಕು. ಯಾರ ಅಭಿಪ್ರಾಯ? ಕುರಂಗವು ಬಿಡಿ ಎಂದು ಕಲವದಲ್ಲಿ ನಡೆಯುವ ತಾಳೆ
ಬಿದ್ದೈತೆ. ಹ್ಞೂನ್ರಿಯಪ್ಪ. ಹಾಯ್ ಎಲ್ಲರಿಗೆ ಹೇಳಿದ್ಯೇನೋ ಬೇಟೆ ಆಡೋಕೆ ಬರಬೇಕು ಅಂತ. ಎಲ್ರು ಪೇಟೆಗೆ ಬರ್ತಾವ್ರೆ. ಯಾಕೋ ಬೇಟೆಗೆ ಹೋಗಬೇಕು. ಎಲ್ಲರೂ ಬಂದಿದ್ದಾರೇನೋ? ಎಲ್ಲ ಬಂದವ್ರೆ. ಒಮ್ಮೆ ಲೆಕ್ಕ ಮಾಡಿ ಕೈಯೊಳಗೆ ಬರ್ತೀಯಾ? ಎಲ್ಲರೂ ಬಂದು ಲೆಕ್ಕ ಮಾಡಿ ಒಂದು 2 3 4 5 6 7 8 10 ಆಗಿಲ್ಲ ಲೆಕ್ಕದಲ್ಲಿ 10 ಹೇಗಿದೆ 10 ಲೆಕ್ಕದಲ್ಲಿ 10 ಎಣ್ಣಿ 20 30 40 50 60 70 80 90 100 ನೀವು 100ಕ್ಕೆ ಓ, ಎಂತ ಯಾಕದು? ಲೆಕ್ಕದಲ್ಲಿ 100 ಹೇಳಿದ್ದು ಅವ್ರು 100ಕ್ಕೆ ಪ್ರಾರಂಭ ಮಾಡೋದು. ಎಷ್ಟಾಯ್ತು ಲೆಕ್ಕ ಈಗ? ಲೆಕ್ಕದಲ್ಲಿ 1000ದಲ್ಲಿ 1000 ಸಾವಿರದಲ್ಲಿ 1000 ಅಂದ್ರೆ ಅಲ್ಲ 1000 ಹಾಕಿ ಇವತ್ತು 75 ಅಂದ್ರೆ ಏನು? 1000ದಲ್ಲಿ 75 ಅಂದ್ರೆ 1000 ಮೇಲೆ 75 75 ಅಷ್ಟು ಬಂದಿದ್ದಾರೆ. ಹೌದಪ್ಪ. ಹೋಗುದು ಬ್ಯಾಂಕ್ಗೆ ಬರೀ ಕೈಯಿಂದ ಹೋಗಕ್ಕಾಯ್ತದೆ ಏನೋ? ಆಯುಧ ಬೇಕಲ್ಲ? ಆಯ್ತು ಬೇಕ್ರಿ. ಆಯುಧಲ್ವ? ಆಯುಧ ನಿನ್ನಲ್ಲಿ ಏನೈತಿ ಎಲ್ಲಿ ಕಟ್ಟಿ ಅಲ್ಲಿ ನಿನ್ನ ಅಪ್ಪನಲ್ಲಿ ಕಟ್ಟ ನಿನ್ನ ಕೊಠಡಿ ನಿನ್ನಲ್ಲಿ ಏನು ಈಟಿ ನಿನ್ನಲ್ಲೂ ಕೆಟ್ಟಿಯ ಬಾನುಂಡ ಅವರಲ್ಲಿ ಕಟ್ಟಿ ಇವನಲ್ಲಿ ಬೆಟ್ಟಿ ಇವನು ಕಟ್ಟಿ ಅವರ ಕಟ್ಟಿ ಎಲ್ಲ ನಿನ್ನ ಕೈಲಿ ಏನು ಬೇಕೆ? ನನ್ನ ಪರಂದು ಕುಕ್ಕ ಐತಿ ಪಡೆದು ಈಗ ಅದೇ ಸಮಯ ಅಲ್ಲ. ಅದು ಯಾಕ? ಅದು ಬುಕ್ಕದ್ದು ಗಡಿಯಕ್ಕೆ ಎಂತದ್ದು ಗಡಿ? ಮುಳುಗ ಹೊಡೆಯಕ್ಕೆ ಹೆಂಗೆ? ಹಿಂಗೆ ಇಲ್ಲಿಗೆ ಮದ್ದು ಬಿಡದ ಆಮೇಲೆ ಹಿಂಗೆ ತಡಿಯೋದು ಹಿಂಗೆ ನೋಡಲ್ಲ ಹಿಂಗೆ ನೋಡಿ ಹುಡುಗ ಅಡ್ಡ ನಾನಿಟ್ಟ ಪರಂದಕ್ಕೂ ಕೊಟ್ಟ ಅದು ಬಂದೂಕು ಅಲ್ವೇನೋ? ಬಂದೂಕು ಈಗ ಬಲೆ ಇಬೇಕು. ಯಾರ ಕೈಲಿ ಏನು ಬಲೆ ಐತೆ? ನಿನ್ನಲ್ಲಿ ಏನು ಬೆಲೆ ಐತೆ ಹಂಚಿಬೇಡಿ ಕೈ ಬಲೆ ನನ್ನಲ್ಲಿ ಕೋಡ್ ಬಲೆ ಐತೆ ಕೋಡಿ ಬಲೆ ಅದೇನು? ಅದು ಮಳೆ ಆದ ಕಾಲಕ್ಕೆ ಅಲ್ಲ ಅದು ಕೋಡಿಗೆ ಹಾಕುವಂತ ಬಲೆ ಕೋಡಿ ಬಲೆ ಇವನಲ್ಲಿ ಬಿಸಲ ಐತೆ ಅದೇ ಯಾಕೆ ಬಿಸ? ಬೀಸುವಂತ ಬಲೆ ಬಿಸಲ ಓ ಬಿಸ. ಅವನಲ್ಲಿ ಕಡಲ ಐತೆ ಅದೇ ಯಾಕೆ? ಕಡಲ ಬದಿಗೆ ಹಾಕುವಂತ ಬಲೆ ಅದು ಎಕ್ಕಲ ಐತೆ ಎಟ್ಟಕದಂತ ಸೊಳಗೆ ಹಾಕುವಂತ ಬಲೆ ಎಕ್ಕಲೆ ಹಂಚಿ ಬಲೆ ದಿಂಚಿ ಬಲೆ ಪೂರ ಬಲೆ ಯಾರು ಹಂಚಿ ಬಲೆ? ಯಾರು ಆ ಅಂಚಿಗೆ ಹಾಕುವಂತ ಬಲೆ ಹಂಚಿ ಬಲೆ ಈ ಇಂಚಿಗೆ ಹಾಕು ಇಂಚಿ ಬಲೆ ಇದು ಕೋಡಿ ಬಲೆ ಆಯ್ತು ಈಗ ಮೊದಲಿನಿಂದ ಬಿಗ ಹೇಳಬೇಕಾ ಬೇಡವಾ? ಹೇಳಬೇಕಿದ್ರೆ ನಾಯಿಗಳು ಬೇಕು. ಬೇಡ ನಾಯಿಗಳು ಬೇಡ. ಮತ್ತೆ ಯಾಕೆ ಬೇಡ? ಅವ ಮನುಷ್ಯ ಅಲ್ವೇನಾ? ನರ ಮನುಷ್ಯ. ನರಮನಸ ಹೌದು ನಾಯಿ ಮಾಡಿ ಎಲ್ಲ ಕೆಲಸ ಒಳ್ಳೆ ಮೂರ್ತ ಒಳ್ಳೆ ಮೂರ್ಸದಲ್ಲಿ ಎಲ್ಲಿ ಮೃಗ ಇದ್ರು ಗೊತ್ತಾಯ್ತದೆ. ಮೂಸಿ ಉದ್ದ ಮುಗಿಯಪ್ಪ ನಮ್ ಬೆಟ್ಟ ಎಲ್ಲಿಂದ ಎಲ್ಲಿವರೆಗ? 3 ಇದರಿಂದ ಪಡುವಿದ್ರವರೆಗೆ 3 ಬೆಟ್ಟದಿಂದ ಪಡು ಈಗ ಬೇಟೆಗೆ ಜನ ನಿಲ್ಲಿಸ್ಬೇಕಲ್ಲ, ಮಂದಿ ನಿಲ್ಲಿಸ್ತೀಯಾ? ದೇವ್ರ ಮುಂದೆ ಸರಿ ಹೇಳು. ಎಲ್ಲ ನಿಲ್ಲಿ ಕಾಲ ನಿಲ್ಲಿ ಆಯ್ತಾ? ಇದ್ರನ್ನ ತಲೆ ಹೋಗಬೇಕು ಪ್ರಾರಂಭಿಸುವ. ತಲೆ ಮುಂದೆ ಹೋಗಬೇಕು ಅಂತೇಳಿ
ಟೈ ಹಂಗಂದ್ರೆ ಎಂತದ್ದು ಇನ್ನೊಂದು ದಿನ ಟೈಯ ಆದ್ರೆ ಬೇಕಾದ ಬಿಡುಗ ಸಿಕ್ಕಿದ್ದಾನು ನಮಗೆ ಹೀಗೆ ಬೇಟಾಡಿದ್ರೆ ಆಗೋಗಿ ಬೇಟೆ ಆಗಲಿಕ್ಕಿಲ್ಲ ಹೊಸ ನಮೂನೆ ಹೊಸ ನಮೂನೆ ಮಾಡುದು ಹೆಂಗೆ ಹೆಂಗ್ ಮಾಡುದು ಎಲ್ಲರೂ ಗಂಡಿ ನೋಡಿ ನಿಲ್ಲಬೇಕು ಹೌದು ನೀ ಯಾವ ಗಂಡಿಯಲ್ಲಿ ಇರ್ತೀಯ ಜಾಳಗಂಡಿ ಮೇಲ್ಗಂಡಿ ನೀ ಕಲಗಂಡಿ ನಾನು ಇದು ನೀರು ಕೆಳಗಿಂದ ಮೇಲೆ ಹೋಗೋ ಗಂಡಿ ವಿಜಯಪ್ಪಣ್ಣ ಇಲ್ಲ ನಿಮ್ಗೆ ಪ್ರಾಯ ಆಯ್ತು ಸರಿ ಗೊತ್ತಾಗ್ತದೆ ಆಯ್ತದೆ ತಲೆ ಕೆಟ್ಟು ಹೋಗಿದೆ ಆಯ್ತದೆ ಎತ್ತಲಾಯ್ತದೆ ಆಯ್ತದೆ ನೀರು ಕೆಳಗಿಂದ ಮೇಲೆ ಹೋಗಲ್ಲ ಹೋಯ್ತದೆ ಹೋಗಲ್ಲ ಹೋಯ್ತದೆ ನನ್ನ ಕೈಯಲ್ಲಿ ಅಡ್ಡ ಸವಾಲು ಹಾಕಬೇಡ ನಮ್ಮಲ್ಲಿ ಅಡ್ಡ ಸಬ್ಬಾಲಿಲ್ಲ ಮುಂದವಾ ಹೌದೇನಾ ಎಲ್ಲಿಯಾದ್ರೂ ಹಂಗೊಂದು ಕ್ರಮ ಆಯ್ತಾ ನೀರು ಕೆಳಗಿಂದ ಮೇಲೆ ಹೋಗ್ತದ ನನ್ನ ಅನುಭವ ಪ್ರಕಾರ ಐತೆ ಐತೆ ಹಂಗಿನ ಪುರಾವೆ ಕೊಡು ಆಧಾರ ಬೇಕು ನಿಮಗೆ ಆಧಾರ ಬೇಕು ಆನೆ ಮೇಲಿಂದ ಕೆಳಗೆ ಬರ್ತದೆ ನೀರು ಕುಡಿತದೆ ಮತ್ತೆ ಮೇಲೆ ಆನೆ ಮೇಲೆ ಹೋಗ್ತದೆ ಆಗ ಕೆಳಗಿದ್ದ ನೀರು ಮೇಲೆ ಹೋಗುದಿಲ್ಲ ಸಾನೆ ಇದೆಯಾ ಹಂಗಿದ್ರೆ ನೀನು ಅಲ್ಲಿ ನಿಲ್ತಿ ಇವ್ರು ಇಲ್ಲಿ ನಿಲ್ತಾರೆ
ಗೋಣಿಗೆ ತಾಗಿದೆ. ಗೋಣಿಗೆ ಹೋಗಾಯ್ತು. ಹೌದು. ಹೋಗ್ತಾ ಇಲ್ಲ ಎಲ್ಲ ಬಿದ್ದಿರ್ಬೇಕು, ಅವರಲ್ಲಿ ನೋಡ್ಲಿಕ್ಕೆ ಹೇಳು. ಹೋಗ ಮುಳಿದ ಎಲ್ಲುಂಟು ಹುಡ್ಕೊಂಡು ಬಾರ್ದು ಆಯ್ತಮ್ಮ. ಏನ್ ಮಾಡಕತ್ತಿ ನೀನು? ನಿನ್ನೆ ಬಿಟ್ಟೋಯ್ತಾ? ಪ್ರಾಣಿ ಹುಡ್ಕೊಂಡ ಅಲ್ಲಿ ಹೋಗ್ತಮ್ಮ. ನಾನು ನೋಡ್ತೇನೆ. ನಿಮಗೆಲ್ಲ ಐತೆ ನೋಡ್ರಿ. ಬಸಪ್ಪ ನೋಡ್ತಮ್ಮ. ಹಾ. ಹೂವಲ್ಲಿ ಒಂದು ತರ್ಬೇಕು. ಏನೈತಿ ನೋಡಿ ತಾರ್ಬೇಕು. ನೀನ್ ಕಣ ಗೋರಾಯರೇ, ಒಂದು ಕೂದಲಿನ ಅಡಿಯಲ್ಲಿ ಉಂಟು. ಎತ್ತದು ಎಂತದು ಅಂಗಿ ಮತ್ತೆಂತ ಹಂಗೆಲ್ಲ ಮುಗಿಯಪ್ಪ, ಅವರೆಲ್ಲ ಹೋದ್ರೆ ಆಗಕ್ಕಿಲ್ಲ. ನೀನು ನೋಡು. ಹೋಗ್ ಕೈ ಹಾಕಿ ಮಾರ. ಏನ್ ಮಾಡಕತ್ತಿ ನೀನು? ಏನಾಯ್ತು? ನಾನೊಮ್ಮೆ ನೋಡ್ಬೇಕು. ನಾನೊಮ್ಮೆ ಕೈ ಹಾಕಿ ನೋಡಿ. ನಿಶ್ಚಿಮ ಈಗ ನೀವು ಪಿಚ್ಚಿ ಬಿಟ್ಟುಂಟು. ನಿಮಗೆಲ್ಲ ಪಿಚ್ಚಿ ಬಿಟ್ಟಲ್ಲ. ಅಯ್ಯೋ ಇರ್ತದೆಲ್ಲ ನೀನು ಹೋಗ್ತೇನೆ. ಹೊಸ ಈಗ ನೀವೊಮ್ಮೆ ನೋಡಿ. ಎಲ್ಲಿಗೋ ಬಿತ್ತ? ಎಲ್ಲಿಗೋ ಬಿತ್ತು? ನೀ ಆಟ ಹಂಗಲ್ಲ. ಸರಿ ನೋಡಿದ್ದೆ ಏನು ಅಂತ. ಮಿಗ ಇತ್ತ? ಹುಚ್ಚ ಹುಚ್ಚ ಇತ್ತ? ಹೌದಾ? ಅದೇ ಹಂಗ ಹುಚ್ಚದಲ್ಲಿ ಪಟ್ಟಿ ಬಿತ್ತ. ಏನು ಭೂತದ ಬೆಟ್ಟ? ಪ್ರೇತದ? ರಣದ? ಮತ್ತೆ ಬಿತ್ತಲ್ದ? ಹೆಂಗೆ ಬಿತ್ತು? ಯಾಕೆ ಬಿತ್ತು? ಹಂಗಿದೆ. ಹಂಗಲ್ಲ. ಹುಚ್ಚವನ್ನು ಅಗದಾದ್ರೂ ನಮ್ಮ ಮಿಗ ತರಬೇಕು. ಹುಚ್ಚ ಹುಚ್ಚಾಗಿರಿ. ನೀವು ಹುಚ್ಚಾಗಿದ್ರೆ ಬೆಳಿಗ್ಗೆ ನಿನಗೆ ಯಾವ್ದು ನೀ ಆಗ ಯಾವ್ದಪ್ಪ ಆಗ ಮುಗಿಯಪ್ಪ, ನೀನು ತಾನೇ ಬಿಡ. ಯಾಕೆ ಬೆಟ್ಟು ಬೀಳ್ತದೆ? ಇದ್ದಿದ್ದು ಎರಡು ಅದು ಹೋಯ್ತಲ್ಲ. ಹೋಗ್ಲಿ ಅಂದನಿಂದ. ಹಂಗಲ್ಲ. ಬೆಟ್ಟು ಬಿದ್ದಿದೆ ಅದ್ರ ಅರ್ಥ ಏನು? ಉಂಟದೊಳಗೆ ಮಿಗ ಬಿದ್ದದ್ದಲ್ಲ, ಉಂಟದ ಮೇಲೆ ಯಾರು ನಿಂತುಕೊಂಡವರು. ನಿಂತವ್ರೆ ಹಾ. ಅಲ್ಲಿಗೆ ಕೊಡ್ತಾವ್ರೆ. ಕೇಳು. ಇಲ್ಲಿಗೆ ಎಣ್ಣೆ ಹಾಕ್ತಾವ್ರೆ. ಅದು ಮತ್ತೆ ಹಾಕುವ. ಯಾರು ನೋಡ ಗೊತ್ತದ ಮೇಲೆ ಯಾರಿದ್ದಾರೆ ನೋಡು. ಯಾರಿದ್ದಾರೆ ನೋಡು. ಪಾಪ ಇಲ್ಲ. ಪಾಪ ಬರೇ ಪಾಪ ಅಲ್ಲ, ಪಾಪ. ಮುಟ್ಟಿಲ್ಲ ಕಾಂಬುದು ಮಾತ್ರ. ಏನು ಮುಟ್ಟಿಲ್ಲ. ಇದು ಮೆಲ್ಕೈ ನಮ್ದು. ಇದು ಮೆಲ್ಕೈ ನಮ್ದು. ಹಾಲಾಡಿ ಅರ್ಥ ಆಗ್ತಿಲ್ಲ. ಅದು ಬೇರೆ ಬೇರೆ ಮೆಸೇಜ್ ಮಾತಾಡ. ಕುಂಬಳಕಾಯಿ ಎಂಕಲ್ ಹಾಕದಿ ನಂದು. ಎಂಕಲ್ ಹಾಕದವು ಸೈದಿ ನಿಂದು. ಕೆರ್ಗಾಯಿ ಕೆರ್ಗಾಯಿ ಬಕ್ಕ ಅವು ಸೈತೀನಿ ಅಂಚಾದಿ ಮುಳ್ಕೊಂಡು ಎಂಕ್ಲಿಗೆ ಕೊರಡು ಎಂಕಳ ದನಿಕ್ಕುಳು ಕಾಣ್ಕೊಂಡು ಬೇರೆ ಬೇರೆ ಬಾಜಿ ಕೊಟ್ಕೊಳ್ಳಜ್ಜ ಒಕ್ಕಡೆ ಇಂತ ಬಿಸಿ ಬರ್ಕೊಡ್ಸಿ ಎಂಟು ಬಿಸಿ ಬರ್ತಿನ ಕಂದೊಜ್ಜಿ ಕೊಟ್ಕೊಳ್ಳಜ್ಜ. ಎಂತದ ಕಂದೊಡಿ? ಕಂದೊಡಿ ಅಂದ್ರೆ ನಮಗೆ ಕಂದು ಕಾಡುದಿಲ್ಲ. आदिवासी बेटा करने के एक चाहिए थे। ये हमारे ये प्राणी है, अगर आप कुछ ये करे तो हम वो करेंगे, ऐसे करके वैसे करके
ಉಂಟು ಕೊಂಕನಾಗೆ ಮಾರಲು ತಕದಿ ತೋಮಕದಿ ನಕದು ತಕದಿ ನಕ ತಕದಿ ಈ ತರಪಿಟ ತೋಮ್ ತರಪಿಟ ಮಕದಿ ಮಕ ಕಾಲೆ ಮಾಯಿತು ಹಂಗ ಕರ್ನಾಟಕ ಕಸಲ್ ಮಾಯಿತು ಸಮನವೆ ನಕ್ವೆ ದೊಂಕ್ವೆ ದಿವೆ ತೋವೆ ತುವೆ ಈ ತುಂಡೆ ಯಾನ ತುವೆ ತಕದಿ ಮಕದಿ ತಕ ನಾಗಿ ಮ್ಯಾಗಿ ಏನಾಯ್ತು ಮಾತಾಡಿ ಮ್ಯಾಗಿ ಅಂದ್ರೆ ಬಾಯಿ ಬರಲ್ಲ ಅಂತ. ಬಾಯಿ ಬರ್ತಿಲ್ಲ. ಬಾಯಿ ಬರದಿದ್ರೆ ಹೆಂಗ ಮಾತಾಡ್ಸೋದು? ಹೆಂಗ್ ಮಾತಾಡ್ಸೋದು? ಅದ ಪಟಾಟ ಚಾಪೋಟಿ ಚಪಾತಿ ಪಟಾಟ ತಾಂಬ್ರೆ ಸಕಲಕ ಬೂಮ್ ತಾಂಬ್ರೆ ಸಕಲ ಖತಾರ ಬಂದ್ರೆ ಮೂರು ಸಕಲ ನೋಡಿದ್ರೆ ಸಕಲಕ ಬೂಮ್ ತಾಚು ಪರವಾಗಿಲ್ಲ, ಅದೇನೋ ಮೂಗು ಸಿಕ್ಕೆಲ್ಲ ಹೋಗಾಯ್ತಲ್ಲ. ಹಂಗಿದ್ರೆ ಬಾಯಿ ಬಾರ್ದ ಇದ್ದದಲ್ಲ, ಮಾತಾಡಿ ಸುಮ್ಮನೆ ಮಾತಾಡ್ಬೇಕು. ಮಾತಾಡಿ ನಾವು ನೇತಾಡ್ತೀವಿ. ಹಾಲು ಹೋದ್ರೆ ಹಾಳು ಯಾಕೆ ಹಾಲು? ಮಗ ಹೋದ್ರೆ ಮತ್ತಿಗೆಲ್ಲ ಮಧ್ಯಮ ತಾನೇ ಹೋಗಬೇಕು. ಮಾತಾಡಿಸ್ತೇನೆ. ನಮ್ಮ ಯಾವ್ದಾದ್ರು ಚಂಡಿಕೋರಿ ಚಂದ್ರ ಚಕೋರಿ ಹಂಗೆ ನಾವು ಹೊಡೆದು ಹಾಕಿದ ಬಿಗದ ಮರಿ ಕೊಡು ನಡಿ ಮಾತಾಡಬೇಡ ಕೊಡು. ಕೊಂದವಳು ನಾನು, ಕೊಂಡವಳಿ ಅಲ್ವಾ? ಕೊಂದವಳು ನಾನು ಅಲ್ಲವಳು. ನಾನು ಬೇಟೆಯಾಡಿ ನಾನು ಕೊಂದಂತ ಈಗ ಇದು ಕೊಡುವುದಕ್ಕೆ ಆಗುವುದಿಲ್ಲ. ಕೊಡತ ಆಯ್ತಲ್ಲ. ನಾನು ಬಾಳ ಬಿಟ್ಟದ್ದು. ಯಾರು ಹೇಳಿದ್ರೆ ಇಬ್ಬರು ಬಿಟ್ಟವ್ರೆ, ಅವಳು ಬಿಟ್ಟವ್ರೆ, ಇಬ್ಬರು ಬಿಟ್ಟವ್ರೆ.
ಮಾಡ್ಕೊಳ್ಬೇಡ, ಮಿಗ ಕೊಡು, ಮನೆ ನೋಡಿ. ಕೊಡಕ್ಕಿಂದ್ರೆ ಬಿಡಕ್ಕಿಲ್ಲ. ಅಭಿಪ್ರಾಯ ನನಗೆ ಮಿಗ ಕೊಡು ಅಂದ. ಕೊಡದಿದ್ರೆ ಕೊಟ್ಟಿದ್ರೆ ನಾನು ಕೊಲ್ತೇನೆ, ಯಾಕಿಲ್ಲ? ಕೊಲ್ತೇನೆ. ನನಗೂ ಶಕ್ತಿ ಸಾಮರ್ಥ್ಯ ಉಂಟು. ಮುಗಿಯಪ್ಪ, ಅವ್ರಿಗೆ ಶಕ್ತಿ ಅಂತ ಶಕ್ತಿ ಅಲ್ವ, ಶಕ್ತಿ ಐತೆ. ಅಂಗಾರ ಇದು ಹಂಗಾರೆ ಬಿಡಾರೆ. ಅಂಗಾರ ಬಿಡವರಲ್ಲ, ಸಾಮದಲ್ಲಿ ಮುಗಿಯುವಂತದ್ದಲ್ಲ. ಸಾಮುದ್ರಲ್ಲಿ ಮುಗಿಯಿರ್ತದಲ್ಲ. ಸಾಮಗರಲ್ವ, ಸಾಮದಲ್ಲಿ ಅಂದ್ರೆ ಮಾತಿನ ಮೂಲಕವಾಗಿ ಬಗೆಹರಿಸೋಕೆ ಆಗಲ್ಲ. ಬೋಧದಲ್ಲಿ ನೋಡಿ. ಬೋಧ ಅಂದ್ರೆ ಎಂತದ್ದು? ಸಾಮ ಬೋಧ ವೇದ. ಹಾ, ವೇದ ಅಲ್ಲ. ಇಲ್ಲಿ ಯಾರಾದ್ರೂ ಮೂರನೇವರು ಒಂದು ಪಂಚಾಯತಿಗೆ ಸಿಗುವವರು ಇದ್ದಾರೆ ನೋಡಿ. ಮೂರನೇವರು ಯಾರಾದ್ರೂ ಇದ್ದಾರೆ ನೋಡಿ, ಇಲ್ಲಿ ಇದ್ದಾರೆ. ಬರೀ ವಿದ್ಯೆಲ್ಲ ಐತೆ ಬೇಡ. ಅಲ್ಲೇ ಅವರೆಲ್ಲ ಕರ್ಕೊಂಡು ಹೋಗ್ಬಾ, ಕರ್ಕೊಂಡು ಬಾ. ನಮಸ್ಕಾರ. ಸಮೂಸ ಆಗೈತೆ. ಎಂತದ್ದು ಸಮೂಸ ಸಮಸ್ಯೆ? ಎಂತ ಸಮಸ್ಯೆ? ನಾವು ಬ್ಯಾಟಿಗಂತೆ ಬಂದ್ವಿ. ಹಾ, ಅವ್ರು ನಮ್ಮ ಯಜಮಾನರು ಬಿಟ್ಟರು ಎಂತದ್ದು ಬಿಟ್ಟು? ಬಾಣ. ಹಾ, ಆ ಕಡೆಯಿಂದ ಇನ್ನೊಂದು ಬಿಟ್ಟಿತ್ತು ಯಾವುದು? ಬಾಣ. ಯಾರು ಬಿಟ್ಟರು? ಬಿಟ್ಟೈತೆ. ಈಗ ನಮ್ಮಲ್ಲಿ ಒಂದು ಇದಾಗ್ತಾ ಉಂಟು. ಅಲ್ಲ, ಆ ಕಡೆಯಿಂದ ಬಾಣ ಬಿಟ್ಟರು. ಆ ಕಡೆಯಿಂದ ಒಂದು ಕೋರಿ 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 ಹಾ, ಹುಡುಗಿ ನಾಯಿ ಮರಿ ಬಿಟ್ಟಿದೆ. ನಾರಿ ಮಾಡಿ. ನಾಯಿ ಮರಿ ಬಾಣ ಬಿಟ್ಟೈತೆ ಅಂತ ಅದು ಹೇಳ್ತದೆ. ನಮ್ಮ ಯಜಮಾನರು ಬಿಟ್ಟಿದೆ ಅಂತ ನಮ್ಮ ಯಜಮಾನರು ಹೇಳ್ತದೆ. ಹೌದಾ? ಈಗ ಒಂದು ಪಂಚಗದ್ದೆ ಆಗಬೇಕು. ಎಂತದ್ದು ಹೇಳ್ತಾರೆ? ಪ್ರಾಣಿ ಹೇಳ್ತಾರೆ. ಹೇಳ್ತಾರೆ ಒಂದು ಪಂಚಗದ್ದೆ ಆಗಬೇಕು. ಹೌದಾ? ಪಂಚಾಯತಿಗೆ ಪಂಚಾಯತಿಗೆ ಇದು ನಾವು ಕೊಂಡದ್ದು ಅವರು ಕೊಂಡದ್ದು ಅಂತ ಹೇಳಿ. ನಾನು ಅವ್ರ ಹತ್ರ ಕೇಳ್ಬೇಕಲ್ಲ. ಹೌದು, ಅವ್ರ ಹತ್ರ ಕೇಳುವಲ್ಲ. ಹೋಗಿ ಮಹಾರಾಜ, ಆ ಜಿಂಕೆ ಮರಿಯನ್ನು ಕೊಂದದ್ದು ಅವರು ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸ್ವಾಮಿ, ಕೊಂದವಳು ನಾನು. ನೀವು ಕೊಂದದ್ದು ಅಂತ ನೀವು ಹೇಳುದಾ? ನಿಜ. ಅವರು ಕೊಂದದ್ದು ಅಂತ ಅವ್ರು ಹೇಳುದಾ? ಅದನ್ನೊಂದು ಕೆಲಸ ಮಾಡು. ಯುದ್ಧದಲ್ಲಿ ಯಾರು ಗೆಲ್ತಾರೋ ಅವರಿಗೆ ಆ ಜಿಂಕೆ ಮರಿ. ಅಲ್ಲಿವರೆಗೆ ಜಿಂಕೆ ಮರಿ ನನ್ನ ವಶ. ನೀವು ಒಳ್ಳೆ ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ದೇನೆ. ಜಿಂಕೆ ಮರಿ ಮನೆಗೆ ಕೊಂಡೋಗಿ ನಾನೇ ಇದು ಮಾಡ್ಕೊಂಡು ನಾವು ಮಾಂಸ ತಿನ್ನುವುದಿಲ್ಲ. ಇರುವುದಿಲ್ಲ ಐತೆ, ಮನೆಗೆ ಕೊಂಡೋಗಿ ಬೇರೆ ಮಾಡ್ತಾರೆ. ಇದು ಈಗ ಸೋತವರಿಗೆ ಏನಾದ್ರು ಉಂಟಾ? ಸೋತವರು ಏನಿಲ್ಲ, ಏನಿಲ್ಲ. ಗೆದ್ದವರಿಗೆ ಗೆದ್ದವರಿಗೆ ಜಿಂಕೆ ಮರಿ. ಹೇಯ್, ಜಿಂಕೆ ಮರಿ ಚಿಕ್ಕವರಿಗೆ ಬೇಕಾಗಿ ನಾವು ಸೋಲೊಪ್ಪಿಕೊಳ್ಳುವವರೇನು? ಪ್ರಾಣ ಹೋದ್ರು ಆದೀತು, ಮುಖ್ಯ ಪ್ರಾಣ. ನಮಗೆ ಮರ್ಯಾದೆ ಮುಖ್ಯ. ಪ್ರಾಣ ಮುಖ್ಯ. ಹಾಗಾದ್ರೆ ಹಾಗೆ ಯುದ್ಧ ಮತ್ತೆ ಮುಖ್ಯ ಪ್ರಾಣ ಹಿಂದೆ ಮುಂದೆ ಮಾಡಬೇಡ. ಹಾಗೆ ಜಿಂಕೆ ಮರಿ ಬೇಟೆಯಾಡಿ ಜಿಂಕೆಯನ್ನು ಕೊಂದವಳು ನಾನು ಅಲ್ಲ ಅಂತ ನೀವು ಹೇಳ್ತಾ ಇದ್ದಿ. ಶಕ್ತಿ ಸಾಮರ್ಥ್ಯ ಉಂಟುಂತಾದ್ರೆ ಕಾಳಗವನ್ನು ಮಾಡಿ ಆಮೇಲೆ ಸೋಲಿಸಿ ಜಿಂಕೆಯನ್ನು
ಮಾಡುವ ಕೆಲಸ. ಹೌದಲ್ಲ? ಹಾಗಿದ್ರೆ ಗೊತ್ತಿದ್ದು ಯಾಕೆ ಮಾತಾಡಿದೆ? ಈಗ ಬಂಡೆಗಲ್ಲೆ ಅದು. ನಿನಗೆ ಎಷ್ಟು ಅಹಂಕಾರ ಇದ್ದರೆ ಧರಣಿ ಪಾಲಕರ ತತ್ವವನ್ನು ಮುರಿದವಳು ನಾನು. ನನ್ನಲ್ಲಿ ಶಕ್ತಿ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಹೋದ್ರೆ ಸಿಕ್ಕ ಮಿಗಗಳನ್ನು ಬೇಯಿಸಿಯೋ ಹಸಿ ಹಸಿಯಾಗಿಯೋ ಕುಡಿದು ತಿಂದು ಜೀವನವನ್ನು ಕಳೆಯುವವರು. ಆದ ಕಾರಣ ಸಿಕ್ಕಿದಂತಹ ಯುಗವನ್ನು ಬಿಟ್ಟು ಹೋಗುವವರಲ್ಲ. ಮಿಗ ಕೊಡು ಕಿರಾತನನ್ನು ಗೆದ್ದಿದ್ದೇನೆ. ಇನ್ನು ಮುಂದುವರಿಬೇಕಾ? ಮುಂದೆ ಹೋಗ್ತೇನೆ. ಕುಲವ ಸಹಿತ ಕುಲವ ಸಹಿತ ಕುಲವ ಸಹಿತ ಕುಲವ ಸಹಿತ ಕುಲವ ಸಹಿತ ಕುಲವ ಸಹಿತ ಕುಲವ ಸಹಿತ
ಮುನ್ನ ಕೇಳೆ 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 ಎಲ್ಲ ರಾಜ ಕೇಳೆ ಮುನ್ನ ಕೇಳೆ ಇನ್ನು ಬಲವಾಗಿ ಇದು ಬಳಿಕ ಎಲ್ಲ ತಿಳಿದು ಇನ್ನು ಬಲವಾಗಿ ಬಳಿಕ ಎಲ್ಲ ತಿಳಿದು ಬಳಿಕ ಎಲ್ಲ ಬಳಿಕ ಇನ್ನು ರಣವಾಗಿ ಬಳಿಕ ಇನ್ನು ರಣವಾಗಿ ಬಳಿಕ ಮುನ್ನ ಕೇಳುವೆ ಮುನ್ನ ಕೇಳುವೆ
Super!